ಹಾಯ್ ಹೆಲೋ ನಮಸ್ಕಾರ ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ಮನೆ ಮಗಳು ಶ್ರೀ ಗೌರಿ. ನೀವು ಕೂಡ ಆ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಿರ್ಬೋದು ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಆ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ನಮಗೆಲ್ಲ ಗೊತ್ತಿರೋ ಥರ 2 ಈವೆಂಟ್ಸ್ ಇದೆ. ಸೊ ಏನಪ್ಪ 2 ಈವೆಂಟ್ಸ್ ಅಂದರೆ, ಒಂದು ಮಹಾಶಿವರಾತ್ರಿ. ಎಲ್ಲೆಡೆ ಮಹಾಶಿವರಾತ್ರಿನ ಆಚರಿಸ್ತಾ ಇದ್ದೀವಿ. ಸಾಕಷ್ಟು ಜನ ಎಲ್ಲರೂ ಇವಾಗ ಆಲ್ರೆಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಅಭಿಷೇಕಗಳನ್ನೆಲ್ಲ ಮಾಡಿಸ್ಬಿಟ್ಟು ಸೊ ಎಲ್ಲ ಪೂಜೆಗಳನ್ನೆಲ್ಲ ಮಾಡಿಸಿ ಬಂದಿರ್ತೀರಾ. ಸೊ ಅದ್ರ ಜೊತೆಗೆ ಸೊ ಶಿವರಾತ್ರಿ ದಿನ ಅಂದರೆ ಸ್ಪೆಷಲ್ ಏನಪ್ಪ ಅಂದರೆ ಹಣ್ಣುಗಳನ್ನು ತಿಂತಾ ಇರ್ತೀವಿ. ವೆರೈಟಿ ಹಣ್ಣುಗಳನ್ನು ತಿನ್ನಬೇಕು, ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಸೊ ಕೆಲವೊಂದು ಕಡೆ ಕೆಲವೊಂದು ಥರ ಆಚರಿಸ್ತಾರೆ ಅಂತ ಹೇಳ್ಬೋದು. ಕೆಲವೊಬ್ರು ಹೋಳಿಗೆ ಎಲ್ಲ ಮಾಡಿಬಿಟ್ಟು ಹಬ್ಬ ಥರ ಮಾಡ್ತಾರೆ, ಕೆಲವೊಬ್ರು ಬರೀ ಹಣ್ಣನ್ನು ತಿಂದು ಅವತ್ತು ಇಡೀ ದಿನ ಇರ್ತಾರೆ, ಉಪವಾಸ ಮಾಡ್ತಾರೆ. ಸೊ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ಇವತ್ತು ವುಮೆನ್ಸ್ ಡೇ ಇದೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಹಾಗಾಗಿ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ಇವತ್ತು ಸಾಕಷ್ಟು ಮಾತಾಡೋಣ. ಹಾಗೆ ನೀವು ಕೂಡ ಯಾರ ಮೇಲಾದರೂ ಕವಿತೆಗಳನ್ನು ಬರೆದಿರಾ ಅಂದರೆ ನಿಮ್ಮ ಲೈಫಲ್ಲಿರುವಂಥ ಹೆಣ್ಣು ಮಕ್ಕಳ ಬಗ್ಗೆ ಆಗಿರ್ಬೋದು, ಸೊ ಬೇರೆ ಜನರಲ್ ಆಗಿ ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಆಗಿರ್ಬೋದು, ಏನಾದರೂ ಕವಿತೆಗಳಾಗಿರಬಹುದು, ಏನಾದರೂ ಕತೆಗಳು ನಿಮ್ಮ ಬಳಿ ಇತ್ತು ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ನೀವ್ಯಾರನ್ನು ಸ್ವೀಟ್ ಆಗಿ ನಿಮ್ಮ ಕಡೆಯಿಂದ ವಿಷಯನ ತಿಳಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಇದೆಲ್ಲದರ ಜೊತೆಗೆ ನನಗೂ ಕೂಡ ನನ್ನಿಂದ ಒಂದು ವಿಷಯನ ತಿಳಿಸ್ಬೇಕು. ಅದೇನಪ್ಪ ಅಂದರೆ ಇವತ್ತು ನಮ್ಮ ತಾಯಿದು ಹುಟ್ಟುಹಬ್ಬ ಇದೆ. ಸೊ ನನ್ನ ತಾಯಿ ವಿಜಯಲಕ್ಷ್ಮಿ, ನನ್ನ ತಾಯಿಗೆ ನನ್ನ ಕಡೆಯಿಂದ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಯಾವಾಗಲೂ ನಗ್ನಗ್ತಾ ಇರ್ತಾರೆ, ಅವರೇ ನನಗೆ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಸೊ ಅವರೆಲ್ಲ ಮಾತಾಡೋ ರೀತಿ ಆಗಿರ್ಬೋದು, ಸೊ ಅವ್ರು ಹೇಳ್ಕೊಟ್ಟಂಥ ಎಲ್ಲ ಮಾತುಗಳಿಂದನೇ ನಾನು ಇಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಅಂತಲೇ ಹೇಳ್ಬೋದು. ಅವ್ರು ಮಾತಾಡೋದಾಗಿರ್ಬೋದು ಅಥವಾ ಬೋಲ್ಡ್ ಆಗಿರುವಂಥ ಆಗಿರ್ಬೋದು ಸಾಕಷ್ಟು ಬಾರಿ ನಮ್ಗೆ ಹೇಳ್ತಾ ಇದ್ರು. ಸೊ ಅದರಿಂದ ಕೂಡ ನಾನು ಅದೇ ರೀತಿ ಬೆಳೀತಾ ಬಂದೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಸ್ಟ್ರೆಂತ್ ಯಾರು ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಬನ್ನಿ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನಮಸ್ತೆ, ಗುಡ್ ಈವ್ನಿಂಗ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಕೇಳಿಸ್ತಿದ್ಯಾ? ಇಲ್ಲ, ಟಿವಿಯಿಂದ ದೂರ ಬಂದ್ಬಿಡಿ. ಏನು ನಿಮ್ಮ ಹೆಸರು? ನಮಸ್ತೆ ಸೌಜನ್ಯ ಅವರೇ, ಸ್ಕೂಲ್ಗೆ ಹೋಗಿದ್ರೆ ಇವತ್ತು? ಹೋಗಿದ್ವಿ. ಏನ್ ಮಾಡಿದ್ರಿ ಸ್ಕೂಲಲ್ಲಿ? ಇವತ್ತು ಹಿಂದಿ ಎಕ್ಸಾಮ್ ಇತ್ತು, ಮಧ್ಯಾಹ್ನಕ್ಕೆ ಬಿಡ್ತು ಸ್ಕೂಲ್. ಹಿಂದಿ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ರಿ. ಹಿಂದಿನೂ ಹೇಗೆ 40 ಬರುತ್ತಾ? 40 ಬರುತ್ತೆ. ಬರುತ್ತೆ. ಅದ್ರ ಮಿಸ್ ಮಾಡಿದ್ರಾ? ತಪ್ಪು ಬರ್ದಿದ್ದೀರಾ? ಇಲ್ಲ, ಬರ್ದಿಲ್ಲ. ತಪ್ಪು ಬರ್ದಿಲ್ಲ, ಸರಿ ಬರ್ದಿಲ್ಲ. ಸರಿ ಬರ್ದಿದ್ದೀರಾ? ಓಕೆ, ಸೂಪರ್. ಸೊ ಅದರ ಪೋಯಮ್ ಏನಾದ್ರು ಹೇಳ್ತೀರಾ ಇವತ್ತು? ಇವತ್ತು ಹೇಳಲ್ಲ. ಇವತ್ತು ಹೇಳಲ್ಲ. ಸೊ ಇವತ್ತು ವುಮೆನ್ಸ್ ಡೇ ಸೌಜನ್ಯ ಅವರೇ. ಸೊ ವುಮೆನ್ಸ್ ಡೇ ಆಗಿರೋದ್ರಿಂದ ಸೊ ನೀವು ನಿಮ್ಮ ತಾಯಿಗಾಗಿರ್ಬೋದು, ನಿಮ್ಮ ಅಕ್ಕ ತಂಗಿ ಯಾರಿಗಾದ್ರೂ ಆಗಿರ್ಬೋದು ಏನಾದರೂ ವಿಷಯನ ತಿಳಿಸ್ಬೇಕು ಅಂತಿದ್ದೀರಾ? ವಿಶ್ ಮಾಡಿ. ನಮ್ಮ ಅಕ್ಕ ಜೇನಶ್ರೀಗೆ ಹ್ಯಾಪಿ ವುಮೆನ್ಸ್ ಡೇ. ಆಮೇಲೆ ನಮ್ಮ ಅಮ್ಮ ತಾರಾಮಣಿ ಅಂತ, ಅವರಿಗೂ ಹ್ಯಾಪಿ ವುಮೆನ್ಸ್ ಡೇ. ಆಮೇಲೆ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್. ಆಮೇಲೆ ನಿಮ್ಮ ಅಮ್ಮನ್ಗೆ ಕೂಡ ಜಯಲಕ್ಷ್ಮಿ ಅವರಿಗೆ ಹ್ಯಾಪಿ ಬರ್ತ್ಡೇ. ಆಮೇಲೆ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್ ವಿಶ್ ಮಾಡಿದ್ದಕ್ಕೆ. ಸೊ ನಿಮ್ಮ ತಾಯಿಯವರು ಕೂಡ ಹಾಗೆ ನಿಮ್ಮ ಅಕ್ಕ ಇಬ್ರಿಗೂ ಕೂಡ ನನ್ನ ಕಡೆಯಿಂದ ಕೂಡ ವುಮೆನ್ಸ್ ಡೇ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು. ಓಕೆ. ಸೊ ಇವತ್ತು ಶಿವರಾತ್ರಿ ಕೂಡ ಇದೆ. ನೀವು ಶಿವರಾತ್ರಿಗೆ ಏನೇನೆಲ್ಲ ಮಾಡ್ತಾ ಇದ್ದೀರಾ? ಇವತ್ತು ಕಡಲೆ ಹಿಟ್ಟು, ಆಮೇಲೆ ಅಷ್ಟೇ. ನಮ್ಮಮ್ಮ ಮಾಡಿತ್ತು. ಕಟ್ಲೆಟ್ ಮಾಡಿದ್ರು. ಯಾವ ಕಟ್ಲೆಟ್ ಮಾಡಿದ್ರು? ಮಾಮೂಲಿ. ನೀವು ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ಟಿವಿಯಲ್ಲಿ ಫುಲ್ ಮ್ಯೂಟ್ ಮಾಡ್ಬೇಕಾಯ್ತಾ? ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಆಯ್ತು. ಓಕೆ, ಸೂಪರ್. ಹಾಡು ಹೇಳ್ತೀರಾ ಇವತ್ತು? ಇವತ್ತು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ನೆಕ್ಸ್ಟ್ ಎಕ್ಸಾಮ್ ಯಾವುದು? ನೆಕ್ಸ್ಟ್ ಇದು ಗಣಿತ. ಎಸ್, ನಿಮಗೆ ನಿಮ್ಮ ಗಣಿತದ ಪರೀಕ್ಷೆಗೆ ನನ್ನ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್. ಬಾಯ್. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳನ್ನಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಿರ್ಬೋದು, ಯಾವುದೇ ರೀತಿಯಾದ ಶುಭ ಸಂದೇಶವನ್ನು ನೀವು ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮೇಡಮ್ ಮಂಜುಳಾ. ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ?
ಹಾ ಚೆನ್ನಾಗಿದೆ ಮೇಡಮ್. ಓಕೆ, ಸೊ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಹಾ ಮೇಡಮ್. ಸೊ ನೀವು ಹೇಗೆ ಆಚರಿಸ್ತಾ ಇದ್ರ ಶಿವರಾತ್ರಿನ? ಏನೇನ್ ಮಾಡಿದ್ರಿ? ನಾವು ಅಂದ್ರೆ ಶಿವನಿಗೆ ಅಭಿಷೇಕ ಮಾಡ್ತೀವಿ, ಶಿವನಾಮ ಸ್ಮರಣೆ ಮಾಡ್ತೀವಿ. ಓಕೆ. ಶಿವ ಪ್ರಾರ್ಥನೆಗಳು, ಅಷ್ಟೋತ್ತರಗಳು ಹಾ. ಅವನ್ನೆಲ್ಲ ಹೇಳ್ಕೊಂತೀವಿ. ಹ್ಮ್. ಮತ್ತೆ ನೈವೇದ್ಯ ಮಾಡ್ತೀವಿ. ಹ್ಮ್. ಅಷ್ಟೇ ಮೇಡಮ್. ಅಷ್ಟೇ. ಸೊ ಎಷ್ಟಾಗುತ್ತೋ ಅಷ್ಟು ಇವತ್ತು ಇದೆಲ್ಲ ಶಿವನಾಮ ಮಾಡಿದ್ರಿ. ಸ್ಮರಣೆ ಮಾಡೋದು. ಹೇಳಿ. ಎಷ್ಟಾಗುತ್ತೋ ಅಷ್ಟು ಶಿವನಾಮ ಸ್ಮರಣೆ ಮಾಡೋದು. ಸೂಪರ್. ಓಕೆ, ಸೊ ಇವತ್ತು ಯಾವ್ದಾರ ಹಾಡು ಹೇಳ್ತೀರಾ ಶಿವಂದು? ಹಾ ಮೇಡಮ್ ಹೇಳ್ತೀನಿ. ಹಾ ಹೇಳಿ. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾದಿನೇತ್ರಂ ಪವಿತ್ರಂ ಮಹಾಗಾಢದಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವಾನಿ ಸಮೇತಂ ಭಜ ಮಂಜುನಾಥಂ. ಓಂ ನಮಃ ಶಂಕರಾಯ ಚ ವಯಸ್ಕರಾಯ ಚ ನಮಃ ಶಿವಾಯ ಚ ಶಿವಕರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜ ಮಂಜುನಾಥಂ ಶಿವಂ ಶಿವಂ. ಎಸ್, ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ, ಶಿವನಾಮ ಸ್ಮರಣೆ ಮಾಡಿದ್ರಿ. ಸೊ ಹೇಳಿ, ಇವತ್ತು ರಾತ್ರಿ ಏನಾದ್ರು ನೀವು ಜಾಗರಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ? ಜಾಗರಣೆ ಅಂದ್ರೆ ಎಷ್ಟೊತ್ತಾಗುತ್ತೋ ಅಷ್ಟು ತನಕ ಎದ್ದಿರ್ತೀವಿ ಮೇಡಮ್. ಪ್ರತಿ ದೇವ್ರ ಫಿಲಮ್ ಹಾಕಿದ್ರೆ ನೋಡ್ತೀವಿ. ಹಾ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಧ್ಯರಾತ್ರಿ ಎಷ್ಟೊತ್ತಿಗೆ ನಿದ್ದೆ ಬಂದ್ಮೇಲೆ ಮಲಗೋದು. ಓಕೆ. ಸೊ ಪ್ರತಿ ವರ್ಷ ಎಷ್ಟೊತ್ತು ತನಕ ಮಾಡ್ತೀರಾ ನೀವು? ಅಂದ್ರೆ ಸಾಮಾನ್ಯವಾಗಿ 11-12 ತನಕ ಎದ್ದಿರ್ತೀವಿ. ಹ್ಮ್. ಓಕೆ, ಸೂಪರ್. ಸೊ ಇವತ್ತು ವುಮೆನ್ಸ್ ಡೇ ಕೂಡ ಇದೆ. ಹಾ ಮೇಡಮ್. ಸೊ ವುಮೆನ್ಸ್ ಡೇಗೆ ನಿಮ್ಮ ಕಡೆಯಿಂದ ಏನಾದರೂ ಕತೆ ಆಗಿರ್ಬೋದು, ಕವನಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು ಇದೆಯಾ? ವುಮೆನ್ಸ್ ಡೇ ಅಂದ್ರೆ ಕೆಲವೊಂದು ಸ್ಲೋಗನ್ ಹೇಳ್ತೀನಿ. ಖಂಡಿತ. ಇದು ಅಂದ್ರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ, ಕಲಿತ ನಾರಿ ಪ್ರಗತಿಗೆ ದಾರಿ, ಹ್ಮ್. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಹ್ಮ್. ಆಮೇಲೆ ದ ಹ್ಯಾಂಡ್ ದಟ್ ಕ್ರಾಕ್ಸ್ ದ ಕ್ರಾಡಲ್ ಈಸ್ ದ ಹ್ಯಾಂಡ್ ದಟ್ ರೂಲ್ಸ್ ದ ಕಂಟ್ರಿ, ಅಂದ್ರೆ ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳಬಲ್ಲದು ಅಂತ. ಓಕೆ. ಆಮೇಲೆ ಯತ್ರ ನಾರ್ಯಸ್ತು ಪೂಜ್ಯಂತೆ ಹ್ಮ್. ರಮಂತೆ ತತ್ರ ದೇವತಃ, ಹ್ಮ್. ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ ಅಂತ. ಸೊ ಒಂದು ಸಮಾಜದಲ್ಲಿ ಹೆಣ್ಣು ಎಷ್ಟು ಮುಖ್ಯವಾಗ್ತಾಳೆ, ಹೆಣ್ಣಿನ ಪಾತ್ರ ಎಷ್ಟಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಸಮಾಜದಲ್ಲಿ ಕುಟುಂಬದಲ್ಲಿ ಬಹುಮುಖ್ಯ ಪಾತ್ರನ ಹೆಣ್ಣು ಬಹುಮುಖ್ಯ ಪಾತ್ರನ ವಹಿಸ್ತಾಳೆ. ತನಗೆ ಬಂದಿರ್ತಕ್ಕಂಥ ಎಲ್ಲ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲವಳಾಗಿರ್ತಾಳೆ. ಮಾನಸಿಕವಾಗಿ ಸ್ಟ್ರೆಂತ್ ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಮೇಡಮ್. ತಾಯಿ ಮಗುನ ಹೇರ್ಬೇಕಾದ್ರೆ ಅದು ಎಷ್ಟೋ ಶಕ್ತಿ ವ್ಯಯ ಆಗುತ್ತಂತೆ. ಸಾಮಾನ್ಯ ಮನುಷ್ಯರು ಅದನ್ನ ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತೆ. ಆದ್ರೂ ಕೂಡ ಅಂತ ನೋವನ್ನೆಲ್ಲ ಸಹಿಸ್ಕೊಂಡು ನೋವನ್ನು ಕಷ್ಟವನ್ನು ಸಹಿಸ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಜಾಸ್ತಿ ಇರೋದು ಸ್ಟ್ರೆಂತ್. ಆಮೇಲೆ ಎಲ್ಲ ಎಷ್ಟು ಪಾತ್ರಗಳನ್ನ ನಿಭಾಯಿಸ್ಬೇಕಾಗತ್ತ ಅವರು, ಗೃಹಿಣಿಯಾಗಿ ಅಥವಾ ಬೇರೆ ಉದ್ಯೋಗಸ್ಥರಾದ್ರೂ. ಆಮೇಲೆ ಒಂದ್ ಸಂಬಂಧ ಅಂತ ಬಂದ್ರೆ ತಂಗಿ, ತಾಯಿ, ಹೆಂಡತಿ, ಅಜ್ಜಿ, ಆಮೇಲೆ ಎಲ್ಲಾ ಪಾತ್ರಗಳನ್ನು ಕೂಡ ಆಕಿ ಆಯಾ ವಯಸ್ಸಿಗೆ ವಯೋಮಾನಗಳಿಗೆ ಅನುಗುಣವಾಗಿ ಸಮರ್ಥವಾಗಿ ನಿಭಾಯಿಸಬಲ್ಲವಳಾಗಿರ್ತಾಳೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಅದಕ್ಕೆ ಹೇಳ್ತಾರೆ ಮೇಡಮ್. ಸೂಪರ್. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ, ಜೊತೆಗೆ ಸ್ಲೋಗನ್ಸ್ ಕೂಡ ಒಳ್ಳೊಳ್ಳೆ ಸ್ಲೋಗನ್ಸ್ ಅನ್ನ ಹೇಳಿದ್ರಿ. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಹಾ ಮೇಡಮ್, ನಮ್ಮ ಮಗಳು ಬರ್ಡೇ ಇವತ್ತು, ವರ್ಣಂದು. ಅವಳಿಗೆ ಹ್ಯಾಪಿ ಬರ್ಡೇ. ಅವ್ರ ಹೆಸರು? ಅರುಣ. ವರ್ಣ ವರ್ಣ ಅವರಿಗೆ ಇವತ್ತು ಮಂಜುಳಾ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮಂಜುಳಾ ಅವರೇ. ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಶುಭ ಸಂಜೆ. ಹಾ, ಥ್ಯಾಂಕ್ ಯು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಿಮ್ದೇನೆಲ್ಲ ಪ್ಲಾನ್ಸ್ ಇದೆ? ಎಲ್ಲಿಗೆಲ್ಲ ಹೋಗಿ ಬಂದ್ರಿ? ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ರಿ? ಏನೇನೆಲ್ಲ ಮಾಡಿದ್ರಿ? ಹೀಗೆ ನಿಮ್ಮ ಶಿವರಾತ್ರಿಯನ್ನು ಆಚರಿಸಿದ್ರಿ? ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಸೂಪರ್ ಮೇಡಮ್, ಹ್ಯಾಪಿ ಶಿವರಾತ್ರಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಾಗರಣೆ ಮಾಡ್ತೀರಾ ಮೇಡಮ್? ನೋಡ್ಬೇಕು, ಆದ್ರೆ ಮಾಡ್ತೀನಿ.
ನೀವು ಓಕೆ ಮೇಡಮ್. ನಾವು ಮಾಡ್ತೀವಿ ಮೇಡಮ್, ಇದ್ದೇ ಇರುತ್ತೆ ವರ್ಷ ವರ್ಷ. ಸೊ ಎಷ್ಟು ತನಕ ಎಚ್ಚರ ಇರ್ತೀರಾ ನೀವು? ಫುಲ್ ಫುಲ್ ರಾತ್ರಿ ಪೂರ್ತಿ? ಗಂಟೆವರೆಗೂ ಓಕೆ. ಪಿಕ್ಚರ್ಗಳು ನೋಡ್ತೀನಿ ಮೊಬೈಲ್ ಇದು ಕಂಪ್ಯೂಟರ್ ಹಾಕೊಂಡು. ಓಕೆ. ಮಂಜುನಾಥ ಫಿಲಮ್ ಇದು. ಸೊ ಇವತ್ತು ಯಾವ್ಯಾವ ಫಿಲ್ಮ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮಂಜುನಾಥ, ಆಮೇಲೆ ಧರ್ಮಸ್ಥಳ ಹಾಡ್ ಕೇಳಕಣ ಅಂತ ಇದು ಹಾಡ್ ಹಾಕೊಂಡ್ ಕೇಳ್ತೀನಿ. ಈಗ ರಾತ್ರಿ ಪೂಜೆ ಮಾಡ್ಕೊಂತೀವಿ, ಸ್ನಾನ ಮಾಡಿ ಅದೆಲ್ಲ ಮಾಡ್ತೀವಿ ಮೇಡಮ್. ಓಕೆ, ಸೂಪರ್. ಅಭಿಷೇಕ ಮಾಡ್ಕೊಂತೀವಿ ಲಿಂಗುಗೆ. ಓಕೆ. ಸೊ ಇವತ್ತು ವುಮೆನ್ಸ್ ಡೇ ಕೂಡ ಇದೆ. ಸೊ ನಿಮ್ಮ ಕಡೆಯಿಂದ ನಿಮ್ಮ ತಾಯಿಗೆ ಏನಾದ್ರು ವಿಷಯ ತಿಳಿಸೋದಿದೆಯಾ ನೀವು? ಏನಿಲ್ಲ ಮೇಡಮ್, ಅವರಿಗೆ ಹ್ಯಾಪಿ ಶಿವರಾತ್ರಿ ಅಂತ ಮೆಸೇಜ್ ಹಾಕಿ ಅಷ್ಟೇ ಮೇಡಮ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಈಗ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನೀವು ಕೂಡ ಯಾರಿಗಾದ್ರೂ ಶಿವರಾತ್ರಿಯ ಶುಭಾಶಯಗಳನ್ನಾಗಿರ್ಬೋದು ಅಥವಾ ವುಮೆನ್ಸ್ ಡೇಯ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ಬನ್ನಿ, ಏನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರು? ಅಕ್ಷತಾ ಅಂತ. ನಮಸ್ತೆ ಅಕ್ಷತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಿಮ್ಮ ಶಿವರಾತ್ರಿ ಹೇಗೆ ನಡೀತಾ ಇದೆ, ಏನೆಲ್ಲ ಮಾಡ್ತಾ ಇದ್ದೀರಾ? ಮ್ಯಾಮ್, ನಾವು ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡ್ಕೊಂತೀವಿ, ಮತ್ತೆ ರೈಸ್ ಐಟಮ್ ಏನು ಮಾಡೋದಿಲ್ಲ ಮನೆಯಲ್ಲಿ. ಓಕೆ. ಬರೀ ಹಣ್ಣು ಅದ್ರಲ್ಲೇ ಇರ್ತೀವಿ ಮ್ಯಾಮ್. ಓಕೆ. ಸೊ ಉಪವಾಸ ಮಾಡ್ತೀರಾ ನೀವು ಹಾಗಾದ್ರೆ? ಮಾಡ್ತೀವಿ ಮ್ಯಾಮ್. ಓಕೆ, ಸೂಪರ್. ರಾತ್ರಿ ಜಾಗರಣೆ ಎಲ್ಲ ಮಾಡ್ತೀರಾ? ಇಲ್ಲ ಮ್ಯಾಮ್, ನೈಟ್ ಏನ್ ಜಾಗರಣೆ ಮಾಡಲ್ಲ. ಓಕೆ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಂಗೆ ಮಲ್ಕೊಂಡ್ಬಿಡೋದು? ಅಷ್ಟೇ ಮ್ಯಾಮ್, 12 ಗಂಟೆವರೆಗೂ ಎದ್ದಿರ್ತೀವಿ. ಓಕೆ. ಅಷ್ಟೇ ಮ್ಯಾಮ್. ಓಕೆ, ಸೂಪರ್. ಸೊ ಇವತ್ತು ವುಮೆನ್ಸ್ ಡೇ ಕೂಡ ಆಗಿರೋದ್ರಿಂದ ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಒಬ್ಬ ಹೆಣ್ಣಿನ ಪಾತ್ರ ಏನಿದೆ ಇಡೀ ಸಮಾಜದಲ್ಲಿ? ಮ್ಯಾಮ್, ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತಾರಲ್ಲ ಆ ರೀತಿ ಮ್ಯಾಮ್. ಎಲ್ಲಾದ್ರಲ್ಲೂ ಹೆಣ್ಮಕ್ಳನ್ನೇ ಮೇಲುಗೈ ಅಂತ ಹೇಳ್ತಾರಲ್ಲ ಹಾಗೆ. ಓಕೆ. ಓಕೆ, ಸೂಪರ್. ಸೊ ಹೇಳಿ, ನಿಮ್ ಕಡೆಯಿಂದ ಯಾರಿಗಾದ್ರೂ ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತಾ? ಮ್ಯಾಮ್, ಎಲ್ಲಾರ್ಗು ಹ್ಯಾಪಿ ಶಿವರಾತ್ರಿ ಅಂಡ್ ಹ್ಯಾಪಿ ವುಮೆನ್ಸ್ ಡೇ ಮ್ಯಾಮ್. ಓಕೆ. ಸೊ ವುಮೆನ್ಸ್ ಡೇ ಸ್ಪೆಷಲ್ ವಿಶೇಷ ಯಾರಿಗಾರು ಇದೆಯಾ? ಇಲ್ಲ ಮ್ಯಾಮ್, ಇಲ್ಲ, ಎಲ್ಲಾರ್ಗು ವುಮೆನ್ಸ್ ಡೇ ವಿಶಸ್ ಅಷ್ಟೇ. ಓಕೆ. ಸೊ ನಿಮಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಇದೇ ರೀತಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಸೇಮ್ ಟು ಯು ಮ್ಯಾಮ್, ಸೇಮ್ ಟು ಯು. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ವುಮೆನ್ಸ್ ಡೇ ಪ್ರಯುಕ್ತವಾಗಿ ಸೊ ನೆನೆ ನಿಮಗೆ ಹೇಳಿದ್ದೆ, ಸೊ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಸೊ ನಿಮ್ಮ ಬಳಿ ಏನಾದರೂ ಮಹಿಳೆಯ ಮೇಲೆ ಕವಿತೆಗಳನ್ನು ಬರೆದಿದ್ದೀರಾ ಅಂತಂದರೆ ಮಹಿಳೆ ಸಮಾಜದಲ್ಲಿ ಎಷ್ಟು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾಳೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಸೊ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾಳೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ನೀವೇನಾದ್ರು ಕವಿತೆಗಳನ್ನು ಬರೆದಿದ್ದೀರಾ ಅಂದರೆ ಖಂಡಿತವಾಗ್ಲೂ ಆ ಕವಿತೆಗಳಿಗೆ ಇವತ್ತು ಅವಕಾಶ ಇದೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ಕೃತಿಕಾ. ಹಲೋ, ಕೇಳಿಸ್ತಿದೆಯಾ ಕೃತಿಕಾ ಅವರೇ? ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಇವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಸಾಕಷ್ಟು ಬಾರಿ ಮಾತಾಡ್ತಾ ಇರೋದು ನಿಮ್ಗೆ ಕೇಳಿಸ್ತಾ ಇರೋದಿಲ್ಲ, ಆ ರೀತಿ ಎಲ್ಲ ಆಗೋದು ಬೇಡ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಲತಾ ಮೇಡಮ್. ಇಟ್ಗೆ ನಮಸ್ತೆ ಲತಾ ಅವರೇ, ಧ್ವನಿ ಚೇಂಜ್ ಆಗಿದೆ, ಯಾಕೆ? ಶೀತ ಆಗಿದೆಯಾ? ಹುಷಾರಿಲ್ಲ ಮೇಡಮ್, ಕೆಮ್ಮು ಶೀತ ಆಗಿದೆ. ಸೊ ಧ್ವನಿ ಕಂಡಿಡೋಕ್ಕಾಗ್ಲಿಲ್ಲ, ಹಾಗಾಗಿ ಹೌದು ಮೇಡಮ್, ಕೆಮ್ಮು ಶೀತ ಆಗಿದೆ. ಓಕೆ. ಒಳ್ಳೆ ವಿಶ್ ಮೇಡಮ್, ನಿಮ್ ತಾಯಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಮದರ್, ನಮಗೂ ಮದರ್. ಥ್ಯಾಂಕ್ ಯು ಸೋ ಮಚ್ ಲತಾ ಅವರೇ. ಮೇಡಮ್, ನೀವು ಕೂಡ ಸ್ವಲ್ಪ ಕೇರ್ ತಗೊಳ್ಳಿ, ಆಯ್ತಾ? ಬಿಸಿನೀರೆಲ್ಲ ಕುಡಿತಾರಿ. ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ ಮೇಡಮ್. ಇವತ್ತೊಂದು ಇಂಜೆಕ್ಷನ್ ಇದೆ, ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಓಕೆ. ಒಂದ್ ಚೇಂಜ್ ಆಗಿದೆ ಶೀತ ಆಗಿ ಮೇಡಮ್. ಓಕೆ. ಶಿವರಾತ್ರಿ ಆಗಿರೋದ್ರಿಂದ ನಿಮ್ ಕಡೆಯಲ್ಲಿ ಏನೆಲ್ಲ ಮಾಡ್ತಾ ಇದೀರಾ ಶಿವರಾತ್ರಿಗೆ? ಮೇಡಮ್, ನಮ್ಮ ಊರಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಶಿವರಾತ್ರಿ ಜಾಗರಣೆ ಊರಲ್ಲಿ. ಓಕೆ. ಈಶ್ವರನ್ ಗುಡಿ ತಕ್ಕ ಹೋಗಿ ಚೆನ್ನಾಗ್ ಮಾಡ್ತಾರೆ. ಊರ್ ತುಂಬಾ ನಾಳೆ ಎಲ್ಲ ಊರಿಗೆಲ್ಲ ಪೂರ್ತಿ ಊಟ ಅಲ್ಲಿ. ವಾವ್. ಹಾ. ಎಲ್ಲ ಮನೆಗಾಣಿಸಿ ಚಂದ ಎತ್ತಿ ಪ್ರಸಾದ ಮಾಡಿಸ್ತಾರೆ ಸ್ವಾಮಿ ಹತ್ರ. ಅಲ್ಲಿ ಹೋಗಿ ಪ್ರಸಾದ ತಗೊಂಡ್ ಬರ್ತೀವಿ. ನಾವು ಮನೆಯಿಂದ ಎಡೆ ತಗೊಂಡ್ ಹೋಗಿರ್ತೀವಿ. ರಾತ್ರಿ ಎಲ್ಲ ಪೂಜೆ ಮಾಡ್ಕೊಂಡು ನಾವು ಹಣ್ಣು ಹೂ ತಂದಿಟ್ಟು ನೈವೇದ್ಯ ಮಾಡೋದು ಸ್ವಾಮಿಗೆ. ಓಕೆ. ಮಾಡಿ ಒಂದ್ ತಿಂಡಿ ಮಾಡೋದು. ನಾವು ಉಪವಾಸ ಏನ್ ಮಾಡಲ್ಲ ಮೇಡಮ್. ಓಕೆ.
ತಿಂಡಿ ಮಾಡಿ ಜಗಣ ಆಚರಣೆ ಮಾಡ್ತೀವಿ. ಎಷ್ಟು ಟೈಮ್ ಆಗುತ್ತೋ ಅಲ್ಲಿ ತನಕ. ಗಂಡ್ಮಕ್ಳೆಲ್ಲ ಶಿವರಾತ್ರಿ ಅದು ಚೆನ್ನಾಗ್ ಮಾಡ್ತಾರೆ ಅಲ್ಲಿ ಈಶ್ವರನ್ ಗುಡಿ ತಕ್ಕ. ಓಕೆ. ಬೆಳಗ್ಗೆ ತನಕನು ಅಭಿಷೇಕ ಮುಗಿಸ್ಕೊಂಡೆ ಊಟ ಮಾಡ್ಕೊಂಡೆ ಬರೋದು. ವಾವ್, ಹಾ. ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ ನಿಮ್ಮ ಊರಲ್ಲಿ ಹಾಗಾದ್ರೆ? ನಾವು ಇಡೀ ಊರಿಗೆ ಪೂರ್ತಿ ಜಗಣ್ಣನು ಗಂಡ್ಮಕ್ಳು ಚೆನ್ನಾಗ್ ಮಾಡ್ತಾರ ಹೋಗಿ ಅಲ್ಲಿ. ಓಕೆ. ಸೊ ನಿಮಗೆ ನೆನಪಿರೋ ತರ ಲಾಸ್ಟ್ ಟೈಮ್ ಎಷ್ಟು ಗಂಟೆ ತನಕ ಎಚ್ಚರ ಇದ್ರಿ? ನಾವು ಸುಮಾರು 12, 1 ಗಂಟೆ 2 ಗಂಟೆ ಹಿಂಗ್ ಇರ್ತೀವಿ ಮೇಡಮ್. ನಮ್ಮ ಮನೆಯವ್ರು ಹೋಗಿರ್ತಾರಲ್ಲ, ನಮಗೂ ನಿದ್ದೆ ಬರಲ್ಲ ಮನೆಗೆ. ಯಾವ್ದೋ ಒಂದು ಟಿವಿಗೆ ಒಳ್ಳೆ ಫಿಲಂ ಬಂತು ಅಂದ್ರೆ ಶಿವರಂದು, ಅದನ್ನ ಹಾಕ್ಕೊಂಡ್ ಕುತ್ಕೊಂಡ್ರು. ಇವತ್ ಮಂಜುನಾಥನ್ ಫಿಲಂ ಇದೆಯಲ್ಲ, ಹಾಕೊಂಡ್ ಕುತ್ಕೊಳ್ಳೋದು. ಓಕೆ, ಸೂಪರ್. ಫುಲ್ ಪ್ಲಾನ್ ಎಲ್ಲ ಜೋರಾಗಿದೆ. ಮನೆ ಮಲ್ಗಲ್ಲ. ಆದ್ರೂ ಈ ಜಾಗರಣೆ ಮಾಡೋದಂದ್ರೆ ಏನ್ ಮಾಡ್ತೀರಿ ಮೇಡಮ್ ಒಬ್ಬೊಬ್ರಿಗೆ? ಅವಾಗ್ಲೇ ಆಚರಣೆ ವಿಚರಣೆ ಇಲ್ಲಲ್ರಿ ಮೇಡಮ್ ಇವಾಗ. ಓಕೆ. ಈಗ ಅವ್ರಷ್ಟೇ ಮಾಡ್ಕೊಳ್ಳೋದು. ಈಗ ಅವಾಗಂದ್ರೆ ನಾನ್ ನೀನು ಸೇರಿ ಒಂದೇನೋ ಆಡೋದು ಮಾಡೋದು ಏನೋ ಒಂದ್ ಏನ್ ಮಾಡ್ಕೊಂಡ್ ಕೂತ್ಕೊಂತಿದೀವಿ ಅವಾಗೆಲ್ಲ. ಇವಾಗ ಇಲ್ಲ ಮೇಡಮ್ ಆತರ ಹೆಣ್ಮಕ್ಳು. ಓಕೆ. ಹಾ ಮೇಡಮ್. ಸೊ ಇವತ್ತು ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್. ಮತ್ತೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾ ನನ್ನ ವೀಕ್ಷಕರಿಗೂ. ಎಸ್, ನಿಮಗೂ ಕೂಡ. ಸೊ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಸೊ ಮಹಿಳೆ ಸಮಾಜದಲ್ಲಿ ಎಷ್ಟು ಬಹುಮುಖ್ಯ ಪಾತ್ರವನ್ನು ವಹಿಸ್ತಾಳೆ? ಬಹಳ ಮುಖ್ಯ ಪಾತ್ರ ಅಂದ್ರೆ ಯಜಮಾನನೇ, ಒಂದ್ ಮನೆಗೆ ಯಜಮಾನನೇ ಅವನು ದೊಡ್ಡ ಮುಖ್ಯಸ್ಥಾನರು. ಅದು ತಪ್ಪು ಮೇಡಮ್. ಈಗ ಮನೆಗ್ ಮಹಿಳೆನೇ ಮುಖ್ಯಸ್ಥೆ. ದೊಡ್ಡ ಜವಾಬ್ದಾರಿ ಅವಳ ತಲೆ ಮೇಲೆ ಬೀಳ್ತತೆಲ್ಲ. ಓಕೆ. ಹಾ ಮೇಡಮ್. ಯಾಕೆ ಹಾಗನ್ಸುತ್ತೆ ನಿಮ್ಗೆ? ಎಲ್ಲ ಪ್ರತಿಯೊಂದು ಯಜಮಾನ ತಂದು ಹಾಕ್ಬಹುದು ಅಷ್ಟೇ. ಪ್ರತಿಯೊಂದು ಬಂದಾರ್ದು ಹೋದಾರ್ದು ಮಕ್ಳಿಂದ ಹಿಡ್ದು ಮನೆ ಜವಾಬ್ದಾರಿ, ಹೋಗ ಬರೋ ಜವಾಬ್ದಾರಿ, ಮನೆ ಕೆಲ್ಸದ ಜವಾಬ್ದಾರಿ, ಪ್ರತಿ ಜವಾಬ್ದಾರಿನೂ ಒಬ್ಬ ಮಹಿಳೆ, ನಾನು ಅಂತಲ್ಲ ಪ್ರತಿಯೊಬ್ಬ ಮಹಿಳೆಗೂ ಬೀಳ್ತತ್ ಮೇಡಮ್. ತುಂಬಾ ಕಷ್ಟ ಫೇಸ್ ಮಾಡೋದು. ಒಂದ್ ಚರ್ಪರ್ಕನೇ ಇರಲ್ಲ. ಅದೆಲ್ಲ ನುಂಕಬೇಕು, ಮಾಡ್ಕೊಂತ ಹೋಗ್ಬೇಕು ಮೇಡಮ್. ಬರ್ತಾವ, ಸುಮಾರು ಬರ್ತಾವ. ಅಕ್ಕಪಕ್ಕದ ಮಹಿಳೆಯರಿಂದನೇ ಕಿರುಕು ಬರ್ತಾವ. ಅದನ್ನ ತಗೊಂಡ್ಬಿಡ್ ಕಿವ್ಯಾಗ ನಾವ್ ಅಷ್ಟೇ. ನಮ್ ಪಾಡಿಗೆ ನಾವ್ ಕೆಲ್ಸ, ನಮ್ ಪಾಡಿಗೆ ನಾವ್ ಹೋಗ್ತಿರ್ಬೇಕು ಸುಮ್ನೆ. ಹಂಗಿದ್ರೆ ನಮ್ಮಂತಾನೆ ಯಾರಿಲ್ಲ. ಸ್ವಲ್ಪ ತಿರುಗಿ ಮಾತಾಡಿದೀವ ನನ್ನಂತಳೆ ಕೆಟ್ಟಾಳೆ ಯಾರು ಇಲ್ಲ ಅಂತ. ಕೆಟ್ಟದ ಅನ್ಸ್ಕೊಳಕ್ಕಿಂತ ಒಳ್ಳೆದ ಅನ್ಸ್ಕೊಳೋದು, ಕೇಳಿತ್ತ ಇಲ್ಲ ನಂಗೆ ಸುಮ್ನೆ ಇರೋದು, ಕೆಲ್ಸ ಮಾಡ್ಕೊಂತ ಹೋಗೋದು. ಮನೆಗೆ ಆಗ್ಲಿ ಮೇಡಮ್ ತುಂಬಾ ಜವಾಬ್ದಾರಿ, ಸಾಕಷ್ಟು ಕೆಲ್ಸಗಳು ಬೀಳ್ತಾವ್ರೆ. ಆದ್ರೆ ಯಾರಿಗೂ ಕಳ್ಳು ಅಂತೂ ಮರಗಲ್ಲ. ಕೆಲ್ಸ ಮಾಡಿದಾಳೆ ನಮ್ಮ ಮನೆಗೆ. ನಮ್ ಹೆಂಡತಿ ಆಗ್ಲಿ, ಮಾವ ಆಗ್ಲಿ, ಮೈದನ್ರಾಗ್ಲಿ, ಅವ್ರು ಯಾರು ತಿಳ್ಕೊಳಲ್ಲ ಆತರ. ಏನ್ ಮಾಡಿದ್ಯಾ, ಏನ್ ಮಗ ಮಾಡಿದ್ಯಾ, ಮನೆಗೆ 2 ಕಸ ಹೊಡ್ ಪಾತ್ರ ತೊಳ್ದ ಆತ, ಅದಿಷ್ಟ ಗೊತ್ತಾಗದ ಅವ್ರಿಗೆ. ಉಳ್ದ ಕೆಲ್ಸಗಳು ಏನು ಗೊತ್ತಿರಲ್ಲ. ತುಂಬಾ ಜವಾಬ್ದಾರ ಅಲ್ಲನ್ ಮೇಡಮ್ ಹೆಣ್ಮಕ್ಳಿಗೆ. ತುಂಬಾ ಕಷ್ಟ ಮಹಿಳೆಯಾಗ ಹುಟ್ಟಬಾರ್ದು ಅನಿಸ್ತೈತ್ ನನಗೆ ಇವಾಗ. ಮಹಿಳೆಯರಿಗೆ ಹೇಳದ್ ನಾನು, ಮಹಿಳೆಯರಾಗಿ ಹುಟ್ಟಿದ್ರೆ ಎಲ್ಲದೂ ಫೇಸ್ ಮಾಡಂಗಿರ್ಬೇಕು. ದೇವ್ರು ನಮಗೆ ಆ ಶಕ್ತಿ ಭರವಸೆ ಕೊಡ್ಲಿ ಅಂತ ಹೇಳ್ತೀನಿ ನೋಡ್ ನಾನು. ಹಾ. ಸೊ ಇಮೋಷನಲಿ ಹಾಗೆ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದೀರಾ? ಹೌದು ಮೇಡಮ್, ತುಂಬಾನೇ ಮೆಂಟಲಿಸ್ಟ್ ಅಂದ್ರೆ ಬಹಳ ಫೇಸ್ ಮಾಡಕ್ ಮೇಡಮ್. ಒಂದ್ ಮಹಿಳೆ ಅರ್ಥ ಎಷ್ಟ್ ಬೀಳ್ತವೆ ಅಂದ್ರೆ ಇತ್ಲಾಗೆ ಹಂಟಮ್ಗಳ ಕಡೆಯಿಂದನೂ ಅನ್ಸ್ಕೊಂತಿರ್ಬೇಕು. ಒಂದು ಚೂರು ಜವಾಬ್ದಾರಿ ಮನೆ ತಗೊಂಡ್ ಅವಳದೇನ ಎಲ್ಲ ನಡೆಯೋದು, ಗಂಡಂದೇನು ನಡೆಯಲ್ಲ ಅಂತಾರೆ. ಜವಾಬ್ದಾರಿ ಬಿಟ್ಟಿಯಾ ಮನೆ ಮುನ್ಸ್ಕೊಂಡ್ ಎತ್ತದ ಅಂತಾರಲ್ಲ, ಮುಂಡೆ ಮುಚ್ಚೋಕತೆ. ಜವಾಬ್ದಾರಿ ಇಲ್ದಾರ ತಗೊಂಡ್ರೆ ಜವಾಬ್ದಾರಿ ತಗೊಂಡ್ಲೇಬೇಕು ಮೇಡಮ್ ಮನೆಯದವಾಗ. ಅಯ್ಯೋ ಏನ್ ನಡೀತತೆ ಎಲ್ಲ ಅವಳ್ದೇ ನಡೆಯೋದು ಅಂತಾರೆ. ಈ ಸಾಮಾನ್ಯ ನಮಗಂದಂಗೆ ಇನ್ನೊಬ್ರಿಗೆ ಅಂತಾರ್ಕಂಡ್ರಲ್ಲ. ಜವಾಬ್ದಾರಿ ತಗೊಂಡ್ಲೇಬೇಕು. ಕೈ ತಪ್ಪು ಹೋದಾಗ ಅವ್ರು ಒಬ್ರಿಗೆ ಮಾಡೋ ಹವ್ಯಾಸ ಇರ್ತತೆ, ಮನೆತನದ್ದು ಮನೆಯದ್ ಮಾಡೋ ಹವ್ಯಾಸ ಇರಲ್ಲ. ಓದಿರೋದ್ರಲ್ಲ ಅವ್ರಿಗೆ ಗೊತ್ತೇ ಆಗಲ್ಲ. ಮತ್ತೇನ್ ಹೇಳ್ತೀನಿ ನೋಡ್ರಿ, ಮನೆ ಜವಾಬ್ದಾರಿ ಓದ್ಕೊಂತ ಹೋಗಿರ್ತಾರ, ಅವ್ರಿಗೆ ಜವಾಬ್ದಾರಿಗಳು ಸ್ವಲ್ಪ ಕಮ್ಮಿನೇ ಮೇಡಮ್. ಆದಷ್ಟು ಎಲ್ಲ ಗಂಡ್ಮಕ್ಳು ಮನೆಗಿದ್ದಾರ ಒಂದ್ ಸ್ವಲ್ಪ ತಾಯಂದ್ರಿಗಾಗ್ಲಿ, ಅಕ್ಕನಿಗಾಗ್ಲಿ, ಅತ್ತಿಗೆಗಾಗ್ಲಿ, ನಾದ್ನಿಗಾಗ್ಲಿ ಪ್ರತಿಯೊಬ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ನಿಮ್ ಮುಖಾಂತರ ನಾನ್ ಕೇಳ್ಕೊಂತೀನಿ. ಅಲ್ಪ ಸ್ವಲ್ಪ ಹೆಣ್ಮಕ್ಳಿಗೆ ಯಾರಿಗಾರ ಆಗ್ಲಿ ಹುಷಾರಿಲ್ದಾಗೆ ಅಲ್ಲಿ ಚೆನ್ನಾಗೇ ಇರ್ಲಿ, ಅವಳು ಸ್ವಲ್ಪ ಹೆಲ್ಪ್ ಎಲ್ಲರ ಕಡೆಯಿಂದನೂ ಆಗ್ಬೇಕು. ಮನೆ ಕಡೆಯಿಂದ ತುಂಬಾ ತ್ರಾಸ ಆಗುತ್ತೆ ಮೇಡಮ್ ಮಾಡಕ ಎಲ್ಲರಿಗೂ. ಅವಳಿಗೆ ರೆಸ್ಟ್ ಅನ್ನೋದೇ ಇಲ್ಲ. ನಮ್ ಇದ್ರಲ್ಲಿ ನಮ್ಮ ಮಹಿಳೆಯರಿಗೆ ರೆಸ್ಟ್ ಅನ್ನೋದೇ ಇಲ್ಲ. ಮತ್ತೆ ಮಲಗಿದ್ರು ಅವಳಿಗೆ ಒಂದ್ ಯೋಚನೆ ಇದ್ದಿರ್ತದೆ, ಬೆಳಿಗ್ಗೆ ಏನ್ ಮಾಡ್ಲಿ, ಮಗುಗೇನ ಲಂಚ್ಗೆ ಹಾಕ್ಲಿ, ಬೆಳಿಗ್ಗೆ ಎದ್ದು ಏನ್ ತಿಂಡಿ ಕಟ್ಬೇಕು, ಬೆಳಿಗ್ಗೆ ಎಷ್ಟ್ ಗಂಟೆಗೆ ಎದಬೇಕು, ಏನ್ ಮಾಡ್ಬೇಕು, ಪೂಜೆ ಯಾವಾಗ ಮಾಡ್ಕಾಸೆ ಅವ್ರನ್ನೆಲ್ಲ ತಲೆ ಹುಳ ಬಿಟ್ಕೊಂಡೆ ಮಕ್ಕಳದ್ ನಾವು. ಸುಮ್ಮನೆ ನಿದ್ದೆ ಅಂತೂ ಬರಲ್ಲ. ಗಂಡ್ಮಕ್ಳು ಸ್ವತಂತ್ರ ನಿದ್ದೆ ಮಾಡ್ದಂಗೆ ಹೆಣ್ಮಕ್ಳಿಗೆ ನಿದ್ದೆ ಬರಲ್ಲ ಮೇಡಮ್. ಮುಂದಿನ ಆಲೋಚನೆಗಳಲ್ಲೇ ರಾತ್ರಿ ಮಲ್ತದಂಗ್ಲೇನೆ ನಮಗೆ. ಮೇಡಮ್
ತುಂಬಾ ಒಳ್ಳೆ ವಿಷಯಗಳನ್ನ ಹೇಳಿದ್ರಿ ಇವತ್ತು ಶ್ರೇಣಿ ಪ್ರಯುಕ್ತವಾಗಿ. ಮೇಡಮ್. So, ಹೇಳಿ ಮತ್ತೆ ಯಾರ್ಯಾರು ನಿಮ್ ಕಡೆಯಿಂದ ಇವತ್ತು ಶುಭಾಶಯ ಇದೆಯಾ? ಮೇಡಮ್ ಇದು ಎಲ್ಲಾ ಮಹಿಳೆಯರು ದಿನಾಚರಣೆದು ಮತ್ತೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲ ಜಾಗರಣೆ ಮಾಡಂತ ನನ್ನ ಸಹೋದರ ಸಹೋದರಿಯರಿಗೂ ಓಕೆ ಎಲ್ಲರಿಗೂ ಶುಭಾಶಯ ಹೇಳ್ತೀವಿ. ಓಕೆ ಮೇಡಮ್. ಕಾರ್ಯಕ್ರಮ ನೋಡ್ತಾರೆ ಎಲ್ರಿಗೂ ಕೂಡ ಶಿವರಾತ್ರಿಯ ಹಾಗೂ ಮಹಿಳಾ ದಿನಾಚರಣೆ ಶುಭಾಶಯ. ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೂ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಮಹಿಳಾ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಿರಿ ಲತಾ ಅವರೇ. ಶುಭ ಸಂಜೆ. ಓಕೆ ಬಾಯ್. ಲತಾ ಅವರು ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಹೇಳಿದ್ರು ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಮೆಂಟಲ್ ಸ್ಟ್ರೆಸ್ ಇರುತ್ತೆ ಅಂತ ಹೆಣ್ಣು ಮಕ್ಕಳಿಗೆ. ಸೊ ಎಲ್ಲ ಫಿಸಿಕಲ್ ಕೆಲಸಗಳು ಏನೋ ಒಂದು ಜಾಸ್ತಿ ಇರಲ್ಲ ನಿಮ್ಗೇನು ಮಾಡೋವಂಥದ್ದು ಅಂತ ಹೇಳ್ತಿರ್ತಾರೆ. ಬಟ್ ಸಾಕಷ್ಟು ಮನಸ್ಸಿಗೆ ಹಚ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತೀವಿ. ಜೊತೆಗೆ ಇಮೋಷನಲ್ ಸ್ಟ್ರೆಸ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲರ ಭಾವನೆ ಬಗ್ಗೆ ಕೇರ್ ಮಾಡೋದಾಗಿರ್ಬೋದು. ಯಾರೇ ಎಲ್ಲೇ ಹೋಗಿ ಏನೇನವ್ರಿಗೆ ಹೊರಗಡೆ ಏನೋ ಸ್ಟ್ರೆಸ್ ನೋಡ್ಕೊಂಡು ಬಂದಿರ್ತಾರೆ ಅಂದರೆ ಮನೇಲಿ ಬಂದು ಅವ್ರು ನಮ್ಮಲ್ಲಿ ಸೆಟ್ ಹಾಕ್ಬಿಡ್ತಾರೆ. ಸೊ ಅದನ್ನೆಲ್ಲ ಸಹಿಸ್ಕೊಂಡಿರ್ತಾರೆ ಹೆಣ್ಮಕ್ಳು ಅಂತಲೇ ಹೇಳ್ಬೋದು. ಸಾಕಷ್ಟು ಥರದ ಒಂದು ಬೇಲಿಗಳಿರುತ್ತೆ, ಅದನ್ನೆಲ್ಲ ದಾಟಿ ಮುಂದೆ ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಮಹಿಳಾ ದಿನಾಚರಣೆ ಪ್ರಯುಕ್ತ ನೀವು ಕೂಡ ನಿಮ್ಮ ಮನಸ್ಸಿಗೆ ಖಂಡಿತವಾಗ್ಲೂ ಹಂಚ್ಕೋಬಹುದು. ಅದ್ರ ಜೊತೆಗೆ ಶಿವರಾತ್ರಿ ನಿಮ್ಮ ಮನೇಲಿ ಹೇಗೆ ಮಾಡ್ತಾ ಇದ್ರಾ, ಏನೆಲ್ಲ ಮಾಡ್ತೀರಾ, ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಮಾತಾಡ್ಬೋದು. ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನಿಮ್ಮ ಹೆಸರು? ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು ಅಂತ ಹೇಳಿ. ಹೆಸರು? ಕೊಟ್ರಮ್ಮ ಅಂತ. ನಮಸ್ತೆ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಕತ್ತಿಗೇರಿ ಇದ್ದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿವಿಯಿಂದ ದೂರ ಬಂದ್ಬಿಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ. ಸೊ ಇವತ್ತಿನ ನಿಮ್ಮ ಶಿವರಾತ್ರಿ ಹೇಗ್ ನಡೀತಾ ಇದೆ? ಶಿವರಾತ್ರಿ ಅಂದ್ರೆ ಅಭಿಷೇಕ ಮಾಡ್ತೀವಿ, ಮನೇಲಿ ಹಣ್ಣೆಲ್ಲ ತಿಂತೀವಿ. ಓಕೆ. ನಿದ್ದೆ ಬರೋಬಿಟ್ಟು ಅಷ್ಟೇ ಶಿವರಾತ್ರಿ. ಆಮೇಲೆ ಮಲಿಕೆಂತೀವಿ. ಸೂಪರ್. ಸೊ ಯಾವ್ಯಾವ ಹಣ್ಣು ತಿಂದ್ರಿ ಇವತ್ತು? ಏನ್ ಮೇಡಮ್? ಯಾವ್ಯಾವ ಹಣ್ಣು ತಿಂದ್ರಿ? ದ್ರಾಕ್ಷಿ ಹಣ್ಣು, ಕಡ್ಲೆಕಾಯಿ, ಖರ್ಜೂರ, ಕಲ್ಲಂಗಡಿ ಹಣ್ಣು ತಿಂತೀವಿ ಮೇಡಮ್. ನಿಮ್ಗೆ ಯಾವ ಹಣ್ಣು ಅಂದ್ರೆ ತುಂಬಾ ಇಷ್ಟ? ಕಲ್ಲಂಗಡಿ ಹಣ್ಣು ಮೇಡಮ್ ಇಷ್ಟ. ಕಲ್ಲಂಗಡಿ ಹಣ್ಣು ಇಷ್ಟ, ತಿಂದ್ರೆ ಚೆನ್ನಾಗಿ. ಓಕೆ, ಸೂಪರ್. ಸೊ ಇವತ್ತು ಮಹಿಳಾ ದಿನಾಚರಣೆ ಕೂಡ ಆಗಿರೋದ್ರಿಂದ ಸೊ ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಮಹಿಳೆಯರ ಬಗ್ಗೆ ಆಗಿರ್ಬೋದು? ಹೌದು ಮೇಡಮ್. ಹೇಳಿ. ಹೆಣ್ಮಕ್ಳು ಅಂದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಹೆಣ್ಮಕ್ಳು ಮೇಡಮ್. ಎಲ್ಲಾ ಚೆನ್ನಾಗಿತ್ತು ಅಂದ್ರೆ ಹೆಣ್ಮಕ್ಳು. ಒಂಚೂರು ಇದಾತು ಅಂದ್ರೆ ಬೇಜಾರು. ಓಕೆ. ನಮ್ಮ ಮಗಳಿಗೆ ಶುಭಾಶಯ ಹೇಳಕತ್ ಮೇಡಮ್. ಅವ್ರ ಹೆಸರು? ದೀಪಾ ಅಂತ ಮೇಡಮ್. ಹಾ, ಶುಭಾಶಯ ತಿಳಿಸಿ. ಹಾ, ಸುನಿಲ್ ಕುಮಾರ್ ಅಂತ ಅಳಿಯ. ಮೊನ್ನೆ ಆಯ್ತು ಮೇಡಮ್ ಅವ್ರ ಬರ್ತಡೆ. ಓಕೆ. ಅವರಿಬ್ಬರಿಗೂ ಕೂಡ ನಿಮ್ಮ ಕಡೆಯಿಂದ ಶುಭಾಶಯ. ಇವತ್ತು ನಮ್ಮ ಮಗ ಅಂತ ಮುರುಗೇಶಿ ಅಂತ ಅವರು ಬರ್ತಡೆ ಮೇಡಮ್. ಓಕೆ, ವಿಶ್ ಮಾಡಿ ಅವ್ರಿಗೆ. ಹ್ಯಾಪಿ ಬರ್ತಡೆ. ಮುರುಗೇಶ್ ಅವ್ರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಶುಭಾಶಯಗಳು. ಓಕೆ ಮೇಡಮ್. ಧನ್ಯವಾದಗಳು. ಈ ರೀತಿ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಓಕೆ ಓಕೆ ಮೇಡಮ್. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವತ್ತು ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನಾಗಿರ್ಬೋದು ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಇವಾಗ ಸಾಕಷ್ಟು ಕಾಲ್ಸ್ನ ಅಟೆಂಡ್ ಮಾಡ್ತೀನಿ. ಇನ್ನಷ್ಟು ಮಾತಾಡೋಣ ಮಹಿಳಾ ದಿನಾಚರಣೆ ಬಗ್ಗೆ ಹಾಗೂ ಶಿವರಾತ್ರಿಯ ಬಗ್ಗೆ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬನ್ನಿ ಒಂದು ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಸುನೀತಾ ಅಂತ ಮೇಡಮ್. ನಮಸ್ತೆ ಸುನೀತಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಮನೆ ಕೆಲಸ. ಮದ್ವೆ ಆಗಿದೆಯಾ? ಹಾ, ಮದ್ವೆ ಆಗಿದೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 23 ವರ್ಷ ಆಯ್ತು. 23 ವರ್ಷ ಆಯ್ತು? ಹೌದ್ರಿ. ವಾವ್, ಸೂಪರ್. ಸೊ ಈ ಒಂದು 23 ವರ್ಷದ ಜರ್ನಿಯಲ್ಲಿ ಸೊ ನಿಮ್ಗೇನು ಅನ್ಸುತ್ತೆ, ಒಬ್ಬ ಹೆಣ್ಣಿಗೆ ಏನೆಲ್ಲ ತೊಂದರೆಗಳು ಅಥವಾ ಖುಷಿಯ ಸಂದರ್ಭಗಳು ಏನೆಲ್ಲ ಬರುತ್ತೆ ಒಂದು ಮದ್ವೆಯಲ್ಲಿದ್ದಾಗ? ಕಷ್ಟ ಸುಖಗಳಿದ್ರೇನೆ ರೀ ಜೀವನ. ಓಕೆ, ಹೌದು. ಎರಡು ಇದೆ ರೀ ಲೈಫ್ ಅಲ್ಲಿ. ಅದು ಇರ್ಬೇಕು, ಇದು ಇರ್ಬೇಕು. ಇದು ಹೆಚ್ಚಾಗಿರ್ಬಾರ್ದು, ಅದು ಹೆಚ್ಚಾಗಿರ್ಬಾರ್ದು. ಖಂಡಿತವಾಗ್ಲು ಹೇಳಿ. ಚೆನ್ನಾಗಿದೆ ರೀ. ನಮ್ಗೂ 2 ಮಕ್ಳಿದ್ದಾರೆ, ಒಂದ್ ಗಂಡು ಒಂದ್ ಹೆಣ್ಣು. ಓಕೆ. ಅವ್ರು ಓದ್ತಿದ್ದಾರೆ. ಹಾ. ನಮ್ಮ ಮನೇಲಿ ಡ್ಯೂಟಿಗೆ ಹೋಗ್ತಾರೆ, ನಾವು ಡ್ಯೂಟಿಗೆ ಹೋಗ್ತಿದ್ವಿ, ಇವಾಗ ಬಿಟ್ಟಿದೀವಿ. ಓಕೆ. ಮನೇಲಿ ಇದೀವ್ರಿ. ವಾವ್, ಸೂಪರ್. ಸೊ ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಸೊ ನೀವು ಏನ್ ಹೇಳ್ತೀರಾ, ಒಂದು ಸಮಾಜದಲ್ಲಿ ಮಹಿಳೆಯ ಪಾತ್ರ ಎಷ್ಟಿದೆ?
ಮುಖ್ಯ ಪಾಯಿಂಟ್ 100 ಇದೆ ರೀ. ಇವಾಗ ಈಗಿನ ಜನರೇಷನ್ ಅಲ್ಲಿ ಧೈರ್ಯ ತಗೊಂಡ್ ಮುಂದುವರೆದ್ರೆ ಹೆಣ್ಣು ರೀ ಈಗಿನ ಕಾಲದಲ್ಲಿ. ಓಕೆ. ಹೆಣ್ಣು ಒಳಗಡೆನೆ ಇದ್ರೆ ಏನೋ ಇದಿರಲ್ಲ ರೀ. ನೀವು ಹೊರಗಡೆ ಹೋಗಿ ದುಡುದು ಅಂದ್ರೆ ಒಳ್ಳೆ ಮಾರ್ಗದಲ್ಲಿ ಇರ್ಬೇಕು ನೋಡ್ರಿ, ಕೆಟ್ಟ ಮಾರ್ಗದಲ್ಲಿ ಹೋಗ್ಬಾರ್ದು. ಓಕೆ. ಒಳ್ಳೆ ಮಾರ್ಗದಲ್ಲಿ ಇದ್ರೆ ಅಷ್ಟೇ ಯಶಸ್ಸು ಇದೆ, ಅಷ್ಟೇ ಚೆನ್ನಾಗಿದೆ. ನಿಮಗೂ ಮಹಿಳೆ ದಿನಾಚರಣೆಯ ಶುಭಾಶಯ ಕಂಡ್ರಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯ ರೀ. ಸೊ ಶಿವರಾತ್ರಿ ನೀವು ಹೀಗೆ ಆಚರಿಸ್ತಾ ಇದ್ರಿ, ಏನೆಲ್ಲ ಮಾಡಿದ್ರಿ ಇವತ್ತು? ನೈಟ್ ತಿಂಡಿ ಮಾಡ್ತೀವ್ರಿ. ಮತ್ತೆ ಹಣ್ಣು ಅವನ್ನೆಲ್ಲ ಹಣ್ಣು ತಗೊಂಡೋಗಿ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಕೊಂಡ್ ಬರ್ತೀವಿ. ಸೂಪರ್. ಓಕೆ. ಅಭಿಷೇಕಕ್ಕೆ ಹೋಗಿ ಬಂದು ನೆಕ್ಸ್ಟ್ ನಾವ್ ಮನೇಲಿ ಬಂದು ತಿಂದ್ಬಿಟ್ಟು ಒಂದ್ 12-1 ಗಂಟೆ ತನಕ ನಮ್ ಫ್ರೆಂಡ್ಸ್ ನಾವೆಲ್ಲ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಸುಮ್ನೆ ಅದು ಚಾವಂಗಿ ಆಡೋದು ಅದು ಇದು ಹಳ್ಳಿ ಒಳಗೆಲ್ಲ ಇರ್ತೈತಲ್ರಿ. ಹೌದು. ಹಾ. ಆತರ ಮಾತಾಡ್ಕೊಂತ ಕುತ್ಕೊಂತೀವ್ರಿ. ವಾವ್. ಓಕೆ. ಆಮೇಲೆ ಎಲ್ಲಾರು ಇದ್ರೆ 4-5 ಗಂಟೆ ಮಟ ಇರ್ತೀವ್ರಿ, ಇಲ್ಲ ಅಂದ್ರೆ ನಾವು ಮಲಗಿ ಬಿಡ್ತೀವಿ. ಓಕೆ. ಸೂಪರ್. ಸೊ ಲಾಸ್ಟ್ ಟೈಮ್ ಎಷ್ಟು ಗಂಟೆ ತನಕ ಎಚ್ಚರ ಇದ್ರಿ, ನಿಮ್ಗೆ ನೆನಪಿದ್ಯಾ? ಹಾ ರೀ, 12-1 ಗಂಟೆ ಮಟ ಕಂಟಿನ್ಯೂ ಇರ್ತೀವ್ರಿ ನಾವು. ಅವರು ನೆಕ್ಸ್ಟ್ ಇರ್ತಾರೆ, ಯಾರಾದ್ರೂ ಇದ್ರೆ ಕಂಟಿನ್ಯೂ ಮಾಡ್ತೀವ್ರಿ. ಯಾರು ಇರಕ್ ಆಗ್ಲಿಲ್ಲ ಅಂದ್ರೆ ಮಲಗಿ ಬಿಡ್ತೀವಿ. ಓಕೆ. ಸೊ ಇವತ್ತು ಎಷ್ಟು ಗಂಟೆ ತನಕ ಎಚ್ಚರ ಇರಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? 12-1 ಗಂಟೆ ಕನ್ಫರ್ಮ್. ಓಕೆ. ಸೂಪರ್. ಸೊ ಅದಾದ್ಮೇಲೆ ಡೌಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ? ಮುಂದೆ ಗೊತ್ತಿಲ್ಲ. ಎಲ್ಲಾರು ಇದ್ರೆ ಇರ್ತೀವಿ, ಒಂದಿಬ್ರು ಇದ್ರೆ ಪರವಾಗಿಲ್ಲ ಮಾತಾಡ್ಕೊಂತ ಕೂತ್ಕೊಂತೀವಿ. ಅವರು ಇಲ್ಲ, ಅವ್ರಿಗೂ ಬಹಳ ಟೈರ್ಡ್ ಆಯ್ತು ಅಂದ್ರೆ ಕ್ಯಾನ್ಸಲ್ ಮಾಡಿ ಬಿಡ್ತೀವ್ರಿ. ಓಕೆ. 2 ಮಂತ್ರ ಅವು ಇವು ಹೇಳ್ಕೊಂತ ಕೂತ್ಕೊಂತೀವ್ರಿ ನೆನ್ಪಿದ್ರೆ. ಇಲ್ಲ ಚಾವಂಗಿ ಆಡೋದು, ಮತ್ತೆ ಏನಾದ್ರು ಮೊಬೈಲ್ ಅಲ್ಲಿ ದೇವ್ರದ್ದು ನಾಮಾವಳಿ ಬರೆಯೋದು ಅದು ಮಾಡ್ತೀವಿ. ಓಕೆ. ಸೂಪರ್. ಆ ತರ ಮಾಡಿ ದೇವ್ರ ನಾಮಾವಳಿಂದ ಒಂದ್ ಅರ್ಧ ಗಂಟೆ ಮಾಡ್ತೀವ್ರಿ. ಸ್ವಲ್ಪ ಅಲ್ಟಿ ಹೊಡೆಯೋದೇ ಜಾಸ್ತಿ ಇದ್ರೆ ಇದ್ರಲ್ಲಿ, ಆ ತರ ಇರ್ತೀವ್ರಿ. ಓಕೆ. ಸೊ ಇದರ ಹಾಡು ಹೇಳ್ತೀರಾ ಇವತ್ತು? ಶಿವಂದಾಗಿರ್ಬಹುದು, ಬೇರೆ ಸಿನಿಮಾ ಹಾಡುಗಳಾಗಿರ್ಬೋದು, ಇದರ ಹಾಡುಗಳನ್ನ ಹೇಳ್ತೀರಾ? ನಮಗೆ ಅಷ್ಟೊಂದು ಹಾಡು ಬರಲ್ಲ ರೀ. ಶಿವನ್ ಧ್ಯಾನ ಅಂತೂ ಮಾಡ್ತೀವ್ರಿ, ಒಂದ್ 10 ನಿಮಿಷ ಆಗ್ಲಿ ಮನಸ್ಪೂರ್ವಕವಾಗಿ ಮಾಡ್ತೀವಿ. ಓಕೆ. ಸೂಪರ್. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಮಹಿಳೆ ದಿನಾಚರಣೆ ಹಬ್ಬದ್ದು ಮತ್ತೆ ಶಿವರಾತ್ರಿ ಇಡೀ ಪ್ರಪಂಚಕ್ಕೆ ಆಲ್ ರೌಂಡ್ ಶುಭಾಶಯ ರೀ. ಓಕೆ. ಸೊ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಓಕೆನಾ? ಹಾ ರೀ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶಿವರಾತ್ರಿಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಹಾ ಸರಿ. ಓಕೆ. ಸರ್ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಎಲ್ಲ ಫ್ಯಾಮಿಲಿಯಲ್ಲಿ ಅಂತ ಅಂದರೆ, ಅಥವಾ ಒಂದು ಮದುವೆ ಅಂತ ಬಂತು ಅಂದರೆ ಸಿಹಿ ಕಹಿ 2 ಮೂಮೆಂಟ್ಸ್ಗಳು ಇರುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿ ಹೇಳಿದರು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್, ನಮಸ್ತೆ, ನಿಮ್ಮ ಹೆಸರು? ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಜೊತೆಗೆ ಟಿವಿ ವಾಲ್ಯೂಮ್ನ ಕೂಡ ಮ್ಯೂಟ್ ಮಾಡಿ ಮಾತಾಡಿ. ಸಾಕಷ್ಟು ಬಾರಿ ಮೊಬೈಲ್ ಆಗಿರ್ಬೋದು, ನೆಟ್ವರ್ಕಲ್ಲಿ ಆಗಿರ್ಬೋದು ತೊಂದರೆ ಇದ್ದರೆ ನಿಮ್ಗೆ ನಾವು ಮಾತಾಡ್ತಿರೋದು ಕೇಳಿಸ್ತಾ ಇರೋದಿಲ್ಲ, ಅಥವಾ ನೀವು ಮಾತಾಡೋದು ನಮಗೆ ಕೇಳಿಸ್ತಾ ಇರೋದಿಲ್ಲ. ಆ ರೀತಿ ಎಲ್ಲ ಆಗಬಾರ್ದು ಅಂದರೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಹಲೋ. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಆದರೆ ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವಾಣಿ. ನಮಸ್ತೆ ವಾಣಿ ಅವರು, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಹೌದು, ತುಂಬಾ ದಿನ ಆಯ್ತು, ಫೋನ್ ಮಾಡಕ್ ಆಗ್ಲಿಲ್ಲ. ಓಕೆ. ಎಲ್ಲಿ ಹೋಗ್ಬಿಟ್ಟಿದ್ರಿ? ನಾವಂತೂ ಮಿಸ್ ಮಾಡ್ಕೊಂಡಿ ನಿಮ್ಮನ್ನ. ಇಲ್ಲ, ಎಲ್ಲೂ ಹೋಗಿರ್ಲಿಲ್ಲ. ನನ್ನ ತಮ್ಮನ್ ಮದ್ವೆ ಇತ್ತು, ಹಂಗಾಗಿ ಮದ್ವೆಲ್ ಬಿಸಿ ಇದ್ವಿ. ಓಕೆ. ಹಾ, ಹಂಗಾಗಿ ಫೋನ್ ಮಾಡಕ್ ಆಗ್ಲಿಲ್ಲ. ಮದ್ವೆ ಚೆನ್ನಾಗಾಯ್ತಾ? ಸೂಪರ್ ಆಗಾಯ್ತು. ಓಕೆ, ಸೂಪರ್. ಸೊ ಇವತ್ತು ಮಹಿಳಾ ದಿನಾಚರಣೆ ಇದೆ. ಮೊದಲನೇದಾಗಿ ನಿಮ್ಗೆ ಮಹಿಳಾ ದಿನಾಚರಣೆ ನಮ್ಮ ನಾಡಿನ ಎಲ್ಲಾ ಮಹಿಳೆಯರಿಗೂ ಹ್ಯಾಪಿ ವುಮೆನ್ಸ್ ಡೇ. ಓಕೆ. ಮತ್ತೆ ನಾಡಿನ ಎಲ್ಲಾ ಸಂಸ್ಥೆ ಜನರಿಗೂ ಸಹಿತ ಹ್ಯಾಪಿ ಶಿವರಾತ್ರಿ. ಓಕೆ. ನಿಮ್ಗೂ ಸಹ ಸಪರೇಟ್ ಆಗಿ ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಇವತ್ತಿನ ಶಿವರಾತ್ರಿನ ನೀವು ಏನೆಲ್ಲ ಮಾಡ್ತಾ ಇದ್ದೀರಾ, ಏನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ಇವತ್ತು ನನ್ನ ಅಮ್ಮನ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಶಿವರಾತ್ರಿಲಿ ನಮ್ ತಾತ ಇದ್ರು, ಅವರು ಪುರಾಣ ರಾಮಾಯಣ ಮಹಾಭಾರತ ಬುಕ್ಸ್ ಇರುತ್ತಲ್ಲ, ಆ ಬುಕ್ಸ್ ಹಿಡ್ಕೊಂಡು ಪುರಾಣ ಹೇಳಿ ಭಜನೆ. ಈಗ ನಮ್ ತಾತನ ಏಜ್ ಅವ್ರು ಏನು ಒಂದ್ 8 ಜನ ಇರ್ತಾರ, ಅವರೆಲ್ಲ ಕುತ್ಕೊಂಡು ಇಡೀ ರಾತ್ರಿ ಭಜನೆ ಮಾಡ್ತಾರೆ ಪುರಾಣ ಹೇಳ್ಕಂತ, ದೇವ್ರ ಅಭಿಷೇಕ ಮಾಡ್ಕಂತ ಮನೇಲಿರೋ ಎಲ್ಲಾ ದೇವ್ರು. ಆಮೇಲೆ ಲಿಂಗು ಪೂಜೆ, ನಾವು ಲಿಂಗ ಆಯ್ತಲ್ಲ, ಲಿಂಗು ಹಾಕೊಂಡಿರ್ತೀವಲ್ಲ, ಲಿಂಗು ಪೂಜೆ ಮಾಡ್ಕಂತ ಪುರಾಣ ಹೇಳ್ಕಂತ ಭಜನೆ ಮಾಡ್ಕಂತ ಅವ್ರಿಗೆ ಒಂದ್ 2-3 ಸರಿ ಟೀ ಕಾಫಿ ತಿಂಡಿ ಕೊಡ್ಕಂತ ಇಡೀ ರಾತ್ರಿ ನಾವ್ ಮಲ್ಕೊಳಲ್ಲ.
ಎದ್ದೇ ಇರ್ತೀವಿ, ಸೂಪರ್ ಆಗಿರುತ್ತೆ. ನನ್ನ ಅಮ್ಮನ ಮನೇಲಿ. ಹಾ ಇಲ್ಲಿ ನನ್ ಮನೇಲಿ ಆತರ ಭಜನೆ ಗಿಜನೆ ಮಾಡಲ್ಲ, ಓಕೆ ಪುರಾಣನೂ ಹೇಳಲ್ಲ. ಈಗೇನು ನಾವು ಮನೇಲಿರೋ ಎಲ್ಲಾ ದೇವ್ರನ್ನು ಅಭಿಷೇಕ ಮಾಡ್ಕೊಂಡು ನಾವು ಲಿಂಗು ಪೂಜೆ ಮಾಡ್ಕೊಂತೀವಿ 5 ಸರಿ ಇಲ್ಲ 9 ಸರಿ. ಹಾ ಅದು ಒಂದ್ 2 ತಾಸು ಆಗುತ್ತೆ. ಹಾ ಆ ಎಲ್ಲಾ ಪೂಜೆ ಮುಗಿಸ್ಕೊಂಡು ಹಣ್ಣು ಹಂಪ್ಲು ತಿಂತೀವಿ. ತಿಂದು ಏನಾದ್ರೂ ತಿಂಡಿ ಗಿಂಡಿ ಮಾಡ್ಕೊಂಡು ತಿಂದು 2:30 3 ಗಂಟೆ ತನಕ ಜಾಗರಣೆ ಮಾಡ್ತೀವಿ. ವಾವ್ ಸೂಪರ್. ಸೊ ಒಳ್ಳೊಳ್ಳೆ ಪ್ಲಾನ್ಸ್ ಕೇಳಿನೇ ಖುಷಿ ಇಲ್ಲ ಆಯ್ತು. ಸ್ವಲ್ಪ ದೇವ್ರ ನಾಮಗಳು ಬರೆಯೋದು, ಸೂಪರ್. ಆಮೇಲೆ ದೇವ್ರ ಬುಕ್ಸ್ ಓದೋದು. ನಾನ್ ಇದನ್ ಮಾಡ್ತೀನಿ. ನಮ್ ಮನೆಯವರು ಯಾವ್ದಾದ್ರು ಒಳ್ಳೊಳ್ಳೆ ಮೂವಿ ಹಾಕಂತಾರೆ ದೇವ್ರದ್ದು. ಮಕ್ಳದ್ ಇನ್ನೇನ್ ಇವಾಗ ಸೆಕೆಂಡ್ PU ಎಕ್ಸಾಮ್ ಇದೆ, ಮಗಳದು ಎಕ್ಸಾಮ್ ಇದೆ. ಅವರು 12 ಗಂಟೆ ತನಕ ಓದ್ಕಂತಾರೆ. ವಾವ್ ಸ್ವಲ್ಪ ಹೊತ್ತು ಜೊತೆ ನಮ್ ದೇವ್ರ ಪೂಜೆ ಮಾಡೋ ತನಕ ಕೂತಿದ್ದು ಮಿಕ್ಕಿ ಟೈಮಲ್ಲಿ ಅವ್ರು ಓದ್ತಾರೆ. ನಾನಂತೂ 3 ಗಂಟೆ ತನಕ ಮಾಡ್ತೀನಿ ಓಕೆ. ಜಾಗರಣೆ. ಸೊ ಮತ್ತೆ ಹಾಡು ನೀವು? ಹೇಳ್ತೀರಾ ಇವತ್ತು ಶಿವಂದು? ಹೇಳ್ರಿ. ಶಿವನ್ ಹಾಡು ಹೇಳ್ತೀರಾ ವಾಣಿ ಅವರೇ? ಶಿವನ್ ಹಾಡು ಹೇಳ್ತೀನಿ. ಇನ್ನೊಂದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಈ ತಿಂಗಳಲ್ಲಿ ಮಾರ್ಚ್ 17ಕ್ಕೆ ನನ್ನ ಅಳಿಯನ್ ಬರ್ತಡೇ ಇದೆ. ಓಕೆ. ಧ್ರುವಂತ್ ಅಂತ ಅವನ ಹೆಸರು. 29ಕ್ಕೆ ನನ್ನ ಅಳಿಯ ಇನ್ನೊಬ್ಬಳಿಯ ದೊಡ್ಡವನು, ಅವನ ಹೆಸರು ವೇದಾಂತ್ ಅಂತ, ಅವನದು ಬರ್ತಡೇ ಇದೆ. ಓಕೆ. ನೆಕ್ಸ್ಟ್ ನಾಳೆ ಮಾರ್ಚ್ 10ಕ್ಕೆ ನನ್ ಬರ್ತಡೇ ಇದೆ. ವಾವ್ ಓಕೆ. ಹಾ ವಾಣಿ ವೇದಾಂತ್ ಧ್ರುವಂತ್ ಈ 3 ಹೆಸರು ಮೆನ್ಷನ್ ಮಾಡಿ ಅವ್ರಿಗೆ ನೋಡೋಣ. ಅವತ್ತು ಫೋನ್ ಮಾಡ್ಲಿಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ಇವಾಗ ನಿಮ್ ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗಿಂದ ನಾನ್ ಫೋನ್ ಮಾಡ್ಕೊಂತಾನೆ ಇದ್ದೆ, ಆದ್ರೆ ಫೋನ್ ಸಿಗ್ಲಿಲ್ಲ. ಓಕೆ ಓಕೆ. ತುಂಬಾ ಜನ ಕರೆ ಮಾಡ್ತಾ ಇದ್ರು, ಹಂಗಾಗಿ ನೋಡೋಣ ಇವತ್ತು ಸಿಗುತ್ತೆ ಹೆಂಗೋ ಅಂತ ಈ ಒಂದ್ ಟೈಮ್ ಮಾಡ್ದೆ ಸಿಕ್ತು. ಓಕೆ. ಸೊ ವಾಣಿ ವೇದಾಂತ್ ಹಾಗೆ ಧ್ರುವಂತ್ 3 ಜನಕ್ಕೂ ಕೂಡ ಇನ್ನು ಅಡ್ವಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ ಸೂಪರ್. 10ನೇ ತಾರೀಕು ಕೂಡ ಖಂಡಿತವಾಗಿ ಕರೆ ಮಾಡಿ. ಅಕಸ್ಮಾತ್ ನನಗೆ ಅವತ್ತು ಮಾರ್ಚ್ 10ಕ್ಕೆ ಕಾಲ್ ಸಿಕ್ಕ್ರೆ ಪರವಾಗಿಲ್ಲ, ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ನೋಡೋಣ, ನೆನ್ಪಿಡ್ಕೊಂಡು ನನ್ನ ಬರ್ತಡೇ ವಿಶ್ ಮಾಡಿ. ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ನನ್ನ ಕೈಲಿ ಆದಷ್ಟು ನೆನ್ಪಿಟ್ಕೊಳ್ಳೋದಕ್ಕೆ. ನೋಡೋಣ. ಓಕೆ. ಸೊ ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಸೊ ನೀವೇನ್ ಹೇಳ್ತೀರಾ, ಸಮಾಜದಲ್ಲಿ ಮಹಿಳೆಯರು ಎಷ್ಟು ಬಹುಮುಖ್ಯ ಪಾತ್ರ ಇದೆ? ಏನ್ ಗೊತ್ತಾ, ಮಹಿಳೆಯರದು ಎಷ್ಟು ಪ್ರಮುಖವಾದ ಪಾತ್ರ ಅಂದ್ರೆ ಈ ಒಂದು ಪ್ರಪಂಚ ಏರುಪೇರು ಆಗ್ಲಿಕ್ಕೆ ಮಹಿಳೆ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ದಾರಿನೇ ಇಲ್ಲ. ಈ ಭೂಮಿ ಹೆಂಗೆ ನಮ್ಮೆಲ್ಲಾ ಆಗು ಹೋಗು ಒತ್ತಡವನ್ನು ತಡಿತಾ ಇದೆಯೋ ಅದೇ ತರ ಒಂದು ಮನೆಯಲ್ಲಿ ಒಬ್ಬ ಮಹಿಳೆ ಸಹಿತ ಅದೇ ತರ ಆ ಮನೆಯಿಂದ ಆಗೋ ಒಳ್ಳೇದು ಕೆಟ್ಟದ್ದು ಆಗು ಹೋಗು ಪ್ರತಿ ಒಂದನ್ನು ಭೂಮಿ ತಾಯಿ ಹೆಂಗೆ ಹೊತ್ತು ಅದನ್ನ ಸರಿಪಡಿಸ್ತಾಳೋ ಅದೇ ತರ ಒಂದ್ ಹೆಣ್ಣು ಸಹಿತ ಅದನ್ನ ಸರಿಪಡಿಸ್ತಾಳೆ. ಓಕೆ ಸೂಪರ್. ಆಮೇಲೆ ಇನ್ನೊಂದೇನು ಅಂದ್ರೆ ಒಂದು ಹೆಣ್ಣು ಒಬ್ಬ ಅಕ್ಕ ಆಗಿ, ತಂಗಿ ಆಗಿ, ತಾಯಿ ಆಗಿ, ಅಮ್ಮ ಆಗಿ, ಅತ್ತೆ ಆಗಿ, ಅಜ್ಜಿ ಆಗಿ, ಅತ್ತಿಗೆ ಆಗಿ, ನಾದ್ನಿ ಆಗಿ, ಸೊಸೆ ಆಗಿ, ಪ್ರತಿ ಒಂದು ಸಂಬಂಧದಲ್ಲೂ ಸಹಿತ ಒಂದ್ ಹೆಣ್ಣು ಅದನ್ನ ರೂಢಿ ಮಾಡ್ಕೊಂಡು ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಾಕ್ಯದಲ್ಲಿ ಅವಳು ದಿನ ಜೀವನ ಸಾಗಿಸ್ತಾ ಇರ್ತಾಳೆ. ನನ್ ಕಡೆಯಿಂದ ಒಂದ್ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಯಾವುದೇ ಹೆಣ್ಣಾಗಿರ್ಬೋದು, ಆ ಒಂದು ಹೆಣ್ಣಿಗೆ ನಾವೆಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕೋ ಅಷ್ಟು ರೆಸ್ಪೆಕ್ಟ್ ನಾವು ಕೊಡ್ಲೇಬೇಕು. ಅವ್ರು ನಮ್ ಮನೇಲಿ ಅವ್ರು ಯಾರಾದ್ರೂ ಆಗಿರ್ಬೋದು, ಮಗಳಿರ್ಬೋದು, ಅಪ್ಪ ಅಮ್ಮ ಅಜ್ಜಿ ಅಕ್ಕ ತಂಗಿ ಯಾರೇ ಇರ್ಬೋದು, ಫಸ್ಟ್ ನಮ್ ಮನೆ ಗಂಡ್ಮಕ್ಳು ನಮಗೆ ನೀಟಾಗಿ ರೆಸ್ಪೆಕ್ಟ್ ಕೊಟ್ರೆ ಹೊರಗಿನವರು ನಮಗ್ ಕೊಡ್ತಾರೆ. ಅದ್ರಲ್ಲಂತೂ ನಾವು ಪುಣ್ಯ ಮಾಡಿದೀವಿ ಸೂಪರ್. ಅದ್ರೊಳಗೆ ನನ್ ತಮ್ಮ ಇರ್ಬೋದು, ನಮ್ ಮನೆಯವ್ರು ಇರ್ಬೋದು, ನನ್ ಮಗ ಇರ್ಬೋದು, ನಮ್ಮ ಅಪ್ಪ ಇರ್ಬೋದು, ಎಲ್ರು ಸಹಿತ ತುಂಬಾ ಮುದ್ದಾಗೆ ನೋಡ್ಕೊಂತಾರೆ. ಮುದ್ದಾಗೆ ಎಷ್ಟು ಒಂದು ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ಬೇಕು ಅಷ್ಟು ಕೊಟ್ಟು ಚೆನ್ನಾಗಿ ಇಡ್ಕೊಂಡಿದ್ದಾರೆ. ಆದ್ರೆ ಇದೇ ತರ ಬೇರೆ ಎಲ್ಲಾ ಹೆಣ್ಮಕ್ಳನ್ನು ಯಾರು ಕಡೆಗಣಿಸ್ಬಾರ್ದು, ಯಾರು ಏಳಿಸ್ಬಾರ್ದು. ಈಗ ನಾವು ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಗೌರವ ನಾವು ಕೊಡ್ತೀವೋ ಅಷ್ಟು ನಾವು ಚೆನ್ನಾಗಿರ್ತೀವಿ. ಪ್ರತಿ ಒಂದು ಇದ್ರಲ್ಲಾಗಿರ್ಬೋದು, ನಾವು ಒಂದು ಹೆಣ್ಣಿಗೆ ನನ್ನ ಮನೆ ಈಗ ಉದಾಹರಣೆಗೆ ಮನೇಲಿ ನನ್ ತಾಯಿ ಇದಾರೆ ಅಂದ್ರೆ ನನ್ ತಾಯಿಗೆ ನಾನು ಒಂದು ದೇವ್ರ ಪೂಜೆ ಮಾಡೋದು ದೊಡ್ಡದಲ್ಲ. ಆ ತಾಯಿಗೆ ನಾವು ಎಷ್ಟು ಬೆಲೆ ಕೊಟ್ಟು ನಾವು ಅವ್ರನ್ನ ಎಷ್ಟು ಗೌರವದಿಂದ ಚೆನ್ನಾಗಿ ನೋಡ್ಕೊಂತೀವೋ ಅವ್ರು ಮಾಡೋ ಆಶೀರ್ವಾದದಿಂದ ನಾವು ತುಂಬಾ ಚೆನ್ನಾಗಿರ್ತೀವಿ. ಅದಾದ ನಂತರ ನಾವು ದೇವ್ರ ಪೂಜೆ ಮಾಡೋಣ. ಫಸ್ಟ್ ತಾಯಿಯೇ ಮೊದಲನೇ ಗುರು, ಎಣ್ಣೆ ಮೊದಲನೇ ಗುರು. ಫಸ್ಟ್ ಹೆಣ್ಣನ್ ಪೂಜಿಸೋಣ, ಹೆಣ್ಣನ್ನ ಗೌರವಿಸೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಇವತ್ತು ವಾಣಿ ಅವರೇ. ಹೌದಾ? ಇವತ್ತು ಯಾವ್ದಾರ ಹಾಡ್ ಹೇಳ್ಬಿಡ್ತೀರಾ? ಅದೊಂದು ಹಾಡ್ ಹೇಳ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗಿ. ಹೇಳ್ತೀನಿ. ಯಾವ್ದು ಹೇಳಿ? ಯಾವ್ದು ಬೇಗ ಶಿವಂದ್ ಯಾವ್ದಾದ್ರೆ ಹೇಳ್ಬಿಡಿ ಗೊತ್ತಿದ್ರೆ. ಇಲ್ಲ ಶಿವಂದ್ ಯಾವ್ದಾರ ಹಾಡು ಹೇಳಿ ನಿಮಗೆ ಗೊತ್ತಿರೋದು. ಓಕೆ ಖಂಡಿತ. ಧನ್ಯವಾದಗಳು ವಾಣಿಯವರಿಗೆ. ಕಾರ್ಯಕ್ರಮ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಥ್ಯಾಂಕ್ ಯು. ಸರ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಯಾವ ರೀತಿ ಸಮಾಜದಲ್ಲಿ ಸೊ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಬೆಲೆ ಇರುತ್ತೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡಿದ್ರು. ಸೊ ಎಸ್ ಮನೆ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಕಾರ್ತಿಕ್ ಅಂತ. ನಮಸ್ತೆ ಕಾರ್ತಿಕ್ ಅವರೇ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ರಜಾ ಆಯ್ತಾ ಸ್ಕೂಲಿಗೆ?
ಹಾ ಮೇಡಮ್ ಹೋಗ್ ಬಂದ್ವಿ. ಹೋಗಿ ಬಂದ್ರಿ? ಸ್ಕೂಲ್ ಇತ್ತಾ ಇವತ್ತು? ಸ್ಕೂಲ್ ಇತ್ತಾ? ಹಲೋ. ಹಾ ಮೇಡಮ್ ಸ್ಕೂಲ್ ಇತ್ತು. ಏನ್ ಮಾಡಿದ್ರಿ ಸ್ಕೂಲಲ್ಲಿ ಇವತ್ತು? ಇವತ್ತು ಸ್ಕೂಲಲ್ಲಿ ನೋಟ್ ಇನ್ಕಂಪ್ಲೀಟ್ ಇದ್ರೆ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿದ್ರು. ಓಕೆ ಸೂಪರ್. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನೀವೇನಾದ್ರು ಜಾಗರಣೆ ಮಾಡ್ತೀರಾ? ಹಾ ಮೇಡಮ್ ಮಾಡ್ತೀವಿ. ಎಷ್ಟು ಗಂಟೆ ತನಕ ಮಾಡ್ತೀರಾ? ಹಾ ಮೇಡಮ್. ಎಷ್ಟು ಗಂಟೆ ತನಕ ಮಾಡ್ತೀರಾ? 1 ಗಂಟೆ ತನಕ ಮಾಡ್ತೀವಿ ಮೇಡಮ್. ಓಕೆ, ಸಾಮಾನು ಮಲ್ಕೊಂಡು ಬಿಡ್ತೀರಾ? ಹಾ ಮೇಡಮ್. ಓಕೆ. ಸೊ ಇವತ್ತು ಇನ್ನೊಂದಿದೆ ಸ್ಪೆಷಲ್ ಡೇ, ಏನಂತ ಗೊತ್ತಾ? ಏನ್ ಮೇಡಮ್? ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ ಶಿವರಾತ್ರಿ ಜೊತೆಗೆ, ಇನ್ನೊಂದು ಏನಂತ ಗೊತ್ತಾ? ಗೊತ್ತು ಮೇಡಮ್, ವುಮೆನ್ಸ್ ಡೇ. ಹೌದು. ಸೊ ನೀವು ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಿತ್ತಾ? ನಮ್ ಅಮ್ಮ ಮತ್ತೆ ನಮ್ ತಂಗಿಗೆ ಶುಭಾಶಯ ಮೇಡಮ್. ಓಕೆ ಸೂಪರ್. ಸೊ ಇಬ್ಬರಿಗೂ ನಿಮ್ಮ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ, ಓಕೆನಾ? ಹಾ ಮೇಡಮ್. ಓಕೆ ಸೂಪರ್. ಸೊ ಯಾವ್ದಾರ ಪೋಯಮ್ ಹೇಳ್ತೀರಾ ಇವತ್ತು? ಹಾ ಮೇಡಮ್, ಹಿಂದಿ ಹೇಳ್ತೀನಿ. ಹೇಳಿ. मैं भी नाम समता, रोज रोज सीमा की खबरें सुन सुनकर मन नन्हा मेरा मुस मुस कर रहा जाता। अगर ना होता छोटा बच्चा तो लेकर बंदूक हाथ में मैं भी नाम कमाता। झटपट होकर बड़ा फौज में एक के ही बस मन में आता। मैं भर्ती हो जाता। माँ कितनी खुश होती जब मैं एक बड़ा सा पुरस्कार भी राष्ट्रपति से पाता। आयतु मैडम. ವಾವ್ ಸೂಪರ್. ಸೊ ಎಲ್ಲ ಹಳೆ ಮರ್ತೋಗಿರೋ ಪೋಯಮ್ ಎಲ್ಲ ನೆನೆಸ್ತಾ ಇರ್ತೀರಾ? ನಿಮ್ಮ ಪೋಯಮ್ಸ್ ಎಲ್ಲ ಕೇಳಿದ್ರೆ ನನಗೆ ನಾನು ನೋಡಿದಿರೋ ಪೋಯಮ್ಸ್ ನೆನಪು ಬರ್ತವೆ. ಹಾ ಮೇಡಮ್. ಓಕೆ ಸೂಪರ್. ಸೊ ಜಟ್ಪಟ್ ನಾಮ್ ಕಮಾದ ಏನು ಬರ್ದಿರೋರು ಯಾರು? ಹಾ ಮೇಡಮ್, ಇದು ಬರ್ದಿರೋ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಥವಾ ನೀವು ನೋಡಿಲ್ಲ? ಇದೆ ಮೇಡಮ್, ಇದೆ. ಯಾರು? ಡಾಕ್ಟರ್ ಜಿವಿತ್ ರಮೇಶ್. ಓಕೆ ಸೂಪರ್. ಸೊ ಇವತ್ತು ಇಬ್ರಿಗೂ ವಿಶ್ ಮಾಡಿದ್ರಿ, ನೀವು ಶಿವರಾತ್ರಿದೆಲ್ಲ ಹೇಳಿದ್ರಿ. ಸೊ ಮತ್ತೆ ಮಹಿಳಾ ದಿನಾಚರಣೆಗೆ ಶುಭಾಶಯಗಳನ್ನ ಕೂಡ ಹೇಳಿದ್ರಿ. ಸೊ ಮತ್ತೆ ಯಾರಿಗಾರು ಎರಡನ್ನ ಬಿಟ್ಟು ಶುಭಾಶಯ ಇದೆಯಾ? ಹಾ ಮೇಡಮ್. ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ನೀವು? ಹಾ ಮೇಡಮ್, ಇವತ್ತು ನಿಮ್ಗೆ ಶಿವರಾತ್ರಿ ಮೇಡಮ್. ಹ್ಯಾಪಿ ಶಿವರಾತ್ರಿ ಅಂಡ್ ಹ್ಯಾಪಿ ವುಮೆನ್ಸ್ ಡೇ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸೊ ಸ್ವೀಟ್. ಸೊ ನಿಮಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಹಾ ಮೇಡಮ್, ನಮ್ಮ ತಂಗಿ ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಯಾರಿಗಾದ್ರೂ ಶುಭ ಸಂದೇಶನ ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ, ಹುಟ್ಟುಹಬ್ಬದ ಶುಭಾಶಯಗಳನ್ನಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನಾಗಿರ್ಬೋದು ತಲುಪಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಆದರೆ ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸಾಕಷ್ಟು ಬಾರಿ ಏನಾಗುತ್ತಪ್ಪ ಅಂದರೆ, ಸೊ ನಿಮ್ಮ ಒಂದು ಮೊಬೈಲ್ ತೊಂದರೆಗಳಾಗಿರ್ಬೋದು, ನೆಟ್ವರ್ಕ್ ತೊಂದರೆಗಳಾಗಿರ್ಬೋದು, ಅಥವಾ ಟಿ ವಿ ವಾಲ್ಯೂಮ್ ತುಂಬ ಜೋರಿಟ್ಟಿರ್ತೀರಾ, ಟಿ ವಿ ನೋಡ್ಕೊಂಡು ಮಾತಾಡ್ತಾ ಇರ್ತೀರಾ. ಸೊ ಅವಾಗ ಏನಾಗುತ್ತೆ ಅಂದರೆ 2 ಸೆಕೆಂಡ್ಸ್ ಲೇಟಾಗಿ ಕೇಳಿಸುತ್ತೆ ನಿಮಗೆ ಟಿ ವಿಯಲ್ಲಿ. ಸೊ ಟಿ ವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ಫೋನಲ್ಲಿ ಡಿಲೇ ಆಗುತ್ತೆ ನೀವು ಮಾತಾಡುವಂಥದ್ದು. ಸೊ ಆ ರೀತಿಲ್ಲ ಆಗಬಾರ್ದು ಅಂದರೆ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಜೊತೆಗೆ ನಿಮ್ಮ ಮೊಬೈಲ್ ಏನಾದ್ರು ತೊಂದರೆ ಇದೆ ಅಂದರೆ ಖಂಡಿತವಾಗ್ಲೂ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೋಡಿ ಒಂದ್ಸಲ ತೊಂದರೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಕರೆ ಮಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಐಶ್ವರ್ಯ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಕರೆ ಮಾಡ್ತಿದ್ದೀವಿ. ಏನು ಓದ್ತಿರೋದು ನೀವು? ಹಲೋ, ಏನು ಓದ್ತಿರೋದು ನೀವು? ನಮ್ದು ಫೈನಲ್ ಇಯರ್ ಡಿಗ್ರಿ ಆಗಿದೆ. ಫೈನಲ್ ಇಯರ್ ಡಿಗ್ರಿ ಆಗಿದೆ. ಏನು ಡಿಗ್ರಿ ಮಾಡಿದ್ದೀರಾ? ಏನು ಡಿಗ್ರಿ ಮಾಡಿದ್ದೀರಾ? ಬಿ.ಕಾಮ್ ಆಗಿದೆ. ಓಕೆ. ಸೊ ನಿಮ್ಗೇನು ಕಾಂಬಿನೇಷನ್ ತೊಗೊಂಡಿದ್ರಿ ನೀವು PUCಯಲ್ಲಿ? ಕಾಮರ್ಸಲ್ಲಿ ಏನು ತೊಗೊಂಡಿದ್ರಿ ಕಾಂಬಿನೇಷನು? ಅಕೌಂಟಿಂಗ್. ಓಕೆ ಸೂಪರ್. ಸೊ ಇವತ್ತು ನಮ್ಮ ಮಹಿಳಾ ದಿನಾಚರಣೆ ಕೂಡ ಇದೆ, ಜೊತೆಗೆ ಶಿವರಾತ್ರಿಯನ್ನು ಕೂಡ ಆಚರಿಸ್ತಾ ಇದೀವಿ ಅಲ್ವಾ? ಹಾ ಮೇಡಮ್. ಸೊ ನಿಮ್ಮ ಶಿವರಾತ್ರಿ ಹೇಗೆ ನಡೀತಾ ಇದೆ? ನಮ್ದು ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗ್ತಿದೆ. ಓಕೆ. ನಾವು ಇಲ್ಲಿ ಗುಡಿಗೆಲ್ಲ ಹೋಗಿ ಬಂದ್ವಿ ಬೆಳಗ್ಗೆ. ಓಕೆ ಸೂಪರ್. ಇವಾಗ ಇದು ಜಾಗರಣೆ ಮಾಡ್ಬೇಕು ರಾತ್ರಿ. ಎಷ್ಟು ಗಂಟೆ ತನಕ ಎಚ್ಚರ ಇರ್ತೀರಾ? ಹಾ ಮ್ಯಾಮ್. ಎಷ್ಟು ಗಂಟೆ ತನಕ ಎಚ್ಚರ ಇರ್ತೀರಾ? ನೋಡ್ಬೇಕು ಮ್ಯಾಮ್, ಇಲ್ಲಿ ಫಂಕ್ಷನ್ ಇದೆ, ಅಲ್ಲಿ ಹೋಗ್ಬೇಕಂತ ಇದೀವಿ. ಓಕೆ. ಅಲ್ಲಿ ಹೋದ್ರೆ ಬೆಳಗ್ಗೆ ತನಕನೂ ಇರ್ಬೋದು. ಓಕೆ ಸೂಪರ್. ಸೊ ಇವತ್ತು ರಾತ್ರಿ ಜಾಗರಣೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು ಸೊ ಮ್ಯಾಮ್. ಉಪವಾಸ ಏನಾದ್ರು ಮಾಡ್ತಿದ್ದೀರಾ? ಬರೀ ಹಣ್ಣುಗಳನ್ನ ತಿಂದ್ಬಿಟ್ಟು? ಹಾ ಮ್ಯಾಮ್. ಉಪವಾಸ ಏನಾದ್ರು ಮಾಡ್ತಿದ್ದೀರಾ ಇವತ್ತು? ಹೌದು ಮ್ಯಾಮ್, ಬೆಳಗಿಂದ ಹಣ್ಣು ಅಷ್ಟೇ ತಿಂದಿದ್ದೀನಿ. ಓಕೆ. ಸೊ ನಿಮ್ಮ ಫೇವ್ರೆಟ್ ಹಣ್ಣು ಯಾವುದು? ನಮ್ದು ಇದು ಸೀತಾಫಲ. ಓಕೆ ಸೂಪರ್. ಸೇಸ್ ನಿಮ್ಮ ವಾಯ್ಸ್ ತುಂಬಾನೇ ಕ್ಯೂಟ್ ಆಗಿದೆ ಐಶ್ವರ್ಯ ಅವರೇ. ಥ್ಯಾಂಕ್ ಯು ಮ್ಯಾಮ್. ಓಕೆ. ಸೊ ಇವತ್ತು ಮಹಿಳಾ ದಿನಾಚರಣೆ ಕೂಡ ಆಗಿರೋದ್ರಿಂದ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಮಹಿಳಾ ದಿನಾಚರಣೆಗೆ? ಹ್ಯಾಪಿ ವುಮೆನ್ಸ್ ಡೇ ಮ್ಯಾಮ್ ನಿಮ್ಗೆ.
ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ವೆರಿ ಹ್ಯಾಪಿ ವುಮೆನ್ಸ್ ಡೇ. ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತಾ? ಮ್ಯಾಮ್ ಮತ್ತೆ ಯಾರಿಗಾರು ನಿಮ್ಮ ಕಡೆಯಿಂದ ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತಾ? ನಮ್ ಫ್ಯಾಮಿಲಿ ಅವರಿಗೆ ಹೇಳ್ಬೇಕಿತ್ತು, ನಮ್ಮ ಅಕ್ಕಂಗೆ ಅವರಿಗೆಲ್ಲ ಹಾ, ವಿಶ್ ಮಾಡಿ. ಹ್ಯಾಪಿ ವುಮೆನ್ಸ್ ಡೇ. ಅಕ್ಕ, ಮೇಘಕ್ಕ, ಆಂಟಿ, ಅಮ್ಮ, ಅಮೃತಕ್ಕ. ಓಕೆ, ಸೊ ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ. ಹಾಗೆ ನಿಮಗೂ ಕೂಡ ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾರೆ. ಶುಭ ಸಂಜೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದ್ರು ಶುಭಾಶಯನ ತಿಳಿಸ್ಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಇವತ್ತು ಅವಕಾಶ ಇದೆ. ಇನ್ನು ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೋತೀನಿ. ಅದು ಶಿವರಾತ್ರಿ ಬಗ್ಗೆ ಆಗಿರ್ಬೋದು, ವುಮೆನ್ಸ್ ಡೇ ಬಗ್ಗೆ ಆಗಿರ್ಬೋದು. ಆದರೆ ಅದಕ್ಕೆ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ. ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಡ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಮಹಿಳಾ ದಿನಾಚರಣೆ ಕೂಡ ಇದೆ, ಜೊತೆಗೆ ಶಿವರಾತ್ರಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ. ಸೊ ನಿಮ್ಮ ಮನೇಲಿ ಹೇಗೆ ಮಾಡ್ತಾ ಇದ್ದೀರಾ, ಏನೆಲ್ಲ ಸ್ಪೆಷಲ್ ಆಗಿ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಇದೆಲ್ಲದ್ರ ಬಗ್ಗೆ ಮಾತಾಡ್ಬೋದು. ಜೊತೆಗೆ ಯಾರಿಗಾದ್ರೂ ಶುಭಾಶಯನ ತಿಳಿಸ್ಬೇಕು ಅಂತಿದ್ರೆ ಆದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಕಾಂಚನ ಅಂತ. ಕಾಂಚನ. ನಮಸ್ತೆ ಕಾಂಚನ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಂಚಿಕೇರಿ. ಕಾಂಚನ ಅವರು ಕಂಚಿಕೆಯಿಂದ ಕರೆ ಮಾಡ್ತಿದ್ದೀರಾ? ಏನ್ ಹಂಗೆ ನಿಮ್ಮ ಹೆಸರನ್ನ ನಿಮ್ಮ ಊರ್ ಮೇಲೆ ಇಟ್ಟಿದ್ದೀರಾ ಅಥವಾ ನಿಮ್ಮ ಊರ ಹೆಸರನ್ನ ನಿಮ್ಮ ನೋಡಿ ಇಟ್ಟಿದ್ದೀರಾ? ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ಸೂಪರ್. ಏನ್ ಮಾಡ್ಕೊಂಡಿರ ನೀವು? ಯಾವ ಸ್ಟ್ಯಾಂಡರ್ಡು? 6th. ನಂಬರ್ ಹೇಳ್ಬಿಡಿ ಇನ್ನೊಂದ್ಸಲ. 8ನೇ ತರಗತಿ ಓದ್ತಾ ಇದ್ದೀರಾ? ಸೂಪರ್. ಸೊ ಇವತ್ತಾದ್ರೂ ಹೊಸ ಪೋಯಮ್ ಹೇಳ್ತೀರಾ ನಿಮ್ ಶಾಲೆಯಲ್ಲಿ ಕಲ್ತಿರೋಂಥದ್ದು? ಹಾ, ಹೇಳಿ. Beauty is seen in the sunlight, the trees birds corner going on people working. ಅಷ್ಟೇ ಗೊತ್ತಿರೋ. ಸೂಪರ್. ಅದಕ್ಕೆಲ್ಲ ಟ್ಯೂನ್ ಹಾಕ್ಬಿಟ್ಟಿದ್ರ? ಯಾರು ಹಾಕೊಟ್ರು ಟ್ಯೂನ್ನ? ಸರ್. ಸರ್ರೇ ಹಾಕೊಟ್ರು. ಸೊ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿಗೆ ಕಾಂಚನ ಅವ್ರಿಗೆ ಅಂತನಾ? ಸೂಪರ್. ಸೊ ಇವತ್ತು ಮಹಾಶಿವರಾತ್ರಿ ಇದೆ. ಸೊ ನಿಮ್ಮ ಊರಲ್ಲಿ, ನಿಮ್ಮ ಕಡೆ ಯಾವ ರೀತಿ ಆಚರಿಸ್ತಾ ಇದ್ದೀರಾ? ಹಣ್ಣು ತರ್ತೀವಿ, ಹಣ್ಣು ತಿಂತೀವಿ. ಎಲ್ಲ ಹಣ್ಣು ತಿಂತಿದ್ದೀರಾ? ಹಣ್ಣು ನಮಗೆ ಹಣ್ಣು ತರ್ತೀವಿ. ತರ್ತೀರಾ? ಸೊ ನಿಮ್ಗೆ ಯಾವ ಹಣ್ಣು ಅಂದ್ರೆ ತುಂಬಾ ಇಷ್ಟ? ಕಲ್ಲಂಗಡಿ ಹಣ್ಣು. ತಿಂದ್ರಾ ಕಲ್ಲಂಗಡಿ ಹಣ್ಣು ಚೆನ್ನಾಗಿ? ಓಕೆ, ಸೂಪರ್. ಸೊ ಇವತ್ತು ಮಹಿಳಾ ದಿನಾಚರಣೆ ಕೂಡ ಇದೆ. ಸೊ ನಿಮ್ ಕಡೆಯಿಂದ ಯಾರಿಗಾದ್ರೂ ಮಹಿಳಾ ದಿನಾಚರಣೆ ಶುಭಾಶಯ ತಿಳಿಸುತ್ತಾ? ಮಕ್ಕಳಿಗೂ. ಅವ್ರ ಹೆಸರು? ಅವ್ರ ಹೆಸರು, ನಿಮ್ಮ ಅಕ್ಕನ ಹೆಸರು? ಪವಿತ್ರಕ್ಕ, ಲಕ್ಷ್ಮಕ್ಕ, ಗಂಗಕ್ಕ, ನಮ್ ತಂಗಿ ಸಿಂಧು. ಓಕೆ, ಸೊ ಎಲ್ರಿಗೂ ಕೂಡ ನಿಮ್ ಕಡೆಯಿಂದ ಮಹಿಳಾ ದಿನಾಚರಣೆ ಶುಭಾಶಯಗಳು. ಓಕೆನಾ ಮೇಡಮ್? ನಮ್ಮ ಅಣ್ಣನ್ ಬರ್ಡೇ ಇತ್ತು. ಯಾವಾಗ? ಮೊನ್ನೆ ಆಯ್ತು. ಓಕೆ, ಅವ್ರ ಹೆಸರು? ಪ್ರವೀಣ. ವಿಶ್ ಮಾಡ್ಬಿಡಿ ಅವ್ರಿಗೆ. ಹ್ಯಾಪಿ ಬರ್ಡೇ ಅಣ್ಣ. ಪ್ರವೀಣ್ ಅವರಿಗೆ ಇವತ್ತು ಕಾಂಚನ ಅವರ ಕಡೆಯಿಂದ ಬಿಲೇಟೆಡ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ಸ್ ಮೇಡಮ್. ಓಕೆ, ಸೂಪರ್. ಹೇಳಿ, ಮತ್ತೆ ಯಾರಿಗಾರು ಶುಭಾಶಯ ಇದೆಯಾ? ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಓಕೆ, ಸೊ ನಿಮ್ಮಲ್ಲಿರೋ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಿಮ್ಮ ಕಡೆಯಿಂದ ಹ್ಯಾಪಿ ಶಿವರಾತ್ರಿ. ಮೇಡಮ್. ಓಕೆ ಕಾಂಚನ ಅವರೇ, ಹೀಗೆ ಕರೆ ಮಾಡ್ತಾ ಇರಿ ಕಾರ್ಯಕ್ರಮಕ್ಕೆ. ಓಕೆನಾ? ಮೇಡಮ್. ಶುಭ ಸಂಜೆ. ಬಾಯ್. ಬಾಯ್ ಮೇಡಮ್. ಬ್ಯಾಕ್ಗ್ರೌಂಡ್ ಅಲ್ಲಿ ಸಖತ್ತಾಗಿ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇತ್ತು, ಆದ್ರೂ ಕೂಡ ಕಾಂಚನ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದ್ರೂ ಏನಾದರೂ ಶುಭ ಸಂದೇಶವನ್ನು ತಲುಪಿಸಬೇಕು ಅಂತಿದ್ರೆ ಅಂದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭ ಸಂದೇಶವನ್ನ ನೀವು ಕೂಡ ತಲುಪಿಸ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸುಜನ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ. ಏನ್ ಮಾಡ್ಕೊಂಡಿದ್ದೀರಾ? ಇಂಜಿನಿಯರಿಂಗ್ ಮಾಡ್ತಾ ಇರೋದು. ಯಾವ ಕಾಲೇಜಲ್ಲಿ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ರೇವಾ ಕಾಲೇಜ್ ಅಂತ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿವಿಯಿಂದ ದೂರ ಬಂದ್ಬಿಡಿ. ಹಾ, ಹೇಳಿ. ಓಕೆ, ಸೊ ಯಾವ ಬ್ರಾಂಚ್ ತಗೊಂಡಿರೋದು ನೀವು ಇಂಜಿನಿಯರಿಂಗ್ ಅಲ್ಲಿ? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಓಕೆ, ಸೊ ಇವಾಗೆಲ್ಲ ಮುಗಿತಾ ಇಂಜಿನಿಯರಿಂಗ್ ಅಥವಾ ಇವಾಗ ಮಾಡ್ತಿದ್ದೀರಾ? ಯಾವ ಇಯರ್ ಅಲ್ಲಿ ಇದ್ದೀರಾ? ಇವಾಗ ಥರ್ಡ್ ಇಯರ್ ಅಲ್ಲಿ. ಥರ್ಡ್ ಇಯರ್ ಅಲ್ಲಿ. ಸೊ ಹೇಗೆ ಅನ್ಸುತ್ತೆ ನಿಮಗೆ ಟೋಟಲ್ ಆಗಿ ಇಂಜಿನಿಯರಿಂಗ್? ಚೆನ್ನಾಗಿದೆ. ಚೆನ್ನಾಗಿದೆ ಅಂತಂದ್ರೆ ಎಲ್ಲ ಕಹಿ ಸಿಹಿಗಳು ಏನು ಎಲ್ಲ ಇದೆಯಾ? ಏನಂದ್ರಿ? ಕಹಿ ಸಿಹಿ ಹೇಗಿದೆ, ಎಲ್ಲ ಹೇಗಿದೆ ಅಂತ ಕೇಳಿದೆ. ಚೆನ್ನಾಗಿದೆ, ಚಿಲ್ ಲೈಫ್. ಇಂಜಿನಿಯರಿಂಗ್ ಲೈಫ್ ಗೊತ್ತಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಓದ್ಕೊಳ್ಳೋದು ಇರುತ್ತೆ, ಮಜಾ ಮಾಡೋದು ಇರುತ್ತೆ. ಓಕೆ, ಸೂಪರ್. ಸೊ ಫುಲ್ ಎಲ್ಲ ಮಾಡ್ತಾ ಆರಾಮಾಗಿದ್ದೀರಾ? ಫೆಸ್ಟಿವಲ್ ಎಲ್ಲ ಇಷ್ಟನಾ ನಿಮ್ಗೆ?
ಏನು ಫೆಸ್ಟ್ಗಳೆಲ್ಲ ಇಷ್ಟ ಆಗುತ್ತಾ ನಿಮ್ಮ ಕಾಲೇಜ್ದು? ನಮ್ ಕಾಲೇಜಲ್ಲಿ ಫೆಸ್ಟಿವಲ್ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಇಷ್ಟ ಆಗುತ್ತೆ. ಓಕೆ ಸೂಪರ್. ಸೊ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಓಕೆ, ಸೊ ನೀವು ಶಿವರಾತ್ರಿಗೆ ಏನೆಲ್ಲ ಮಾಡಿದ್ರಿ, ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಶಿವರಾತ್ರಿಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ನೈಟ್ ಕ್ರಿಕೆಟ್ ಆಡ್ಬೇಕಂತ ಪ್ಲಾನ್ಸ್ ಇದೆ. ನೈಟ್ ಎಲ್ಲರೂ ಫೈರ್ ಕ್ಯಾಂಪ್ ಮಾಡ್ಬೇಕಂತ ಪ್ಲಾನ್ಸ್ ಇದೆ ಅಷ್ಟೇ. ಸೂಪರ್. ಸೊ ಯಾರ್ಯಾರ ಜೊತೆಗೆ ಫೈರ್ ಕ್ಯಾಂಪು? ಎಲ್ಲ ನಮ್ ಸ್ಕೂಲ್ ಫ್ರೆಂಡ್ಸ್, ನಮ್ ತಳಬಾಳ ಫ್ರೆಂಡ್ಸ್ ಜೊತೆ. ಓಕೆ ಸೂಪರ್. ಸೊ ಅಪರೂಪ ಊರಿಗೆ ಬಂದಿದ್ದೀರಾ ಅಂತ ಫುಲ್ ಪ್ಲಾನ್ಸ್ ಮಾಡಿದ್ರಾ ಫ್ರೆಂಡ್ಸ್ ಜೊತೆಗೆ? ಹೌದು, ನಾವು ಯಾವಾಗ ಊರಿಗೆ ಬಂದ್ರೆ ಪ್ಲಾನ್ಸ್ ಮಾಡ್ತಾ ಇರ್ತೀವಿ. ಪ್ಲಾನ್ಸ್ ಮಾಡ್ತಾ ಇರ್ತೀರಾ? ಓಕೆ ಸೂಪರ್. ಸೊ ಇವತ್ತಿನ ಪ್ಲಾನ್ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಲಿ, ನೀವು ಸಖತ್ತಾಗಿ ಎಂಜಾಯ್ ಮಾಡಲಿ. ಓಕೆನಾ? ಓಕೆ ಫೈನ್. ಓಕೆ. ಸೊ ಎಸ್, ವುಮೆನ್ಸ್ ಡೇ ಇದು ಇವತ್ತು ಯಾರಿಗಾರು ನಿಮ್ಮ ಕಡೆಯಿಂದ ವಿಶಸ್ ಇದೆಯಾ? ಆಬ್ವಿಯಸ್ಲಿ ನಮ್ಮ ಅಕ್ಕಂಗೆ ಪವಿತ್ರ ಅಂತ, ನಮ್ ತಂಗಿ ಸೃಷ್ಟಿಗೆ, ಓಕೆ. ಆಮೇಲೆ ನಮ್ಮ ಮಮ್ಮಿ ದೊಡ್ಡಮ್ಮ ಅವ್ರಿಗೆ, ಓಕೆ ಸೂಪರ್. ಅಜ್ಜಿ ಒಬ್ರಿಗೆ. ಓಕೆ, ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ವೆರಿ ಹ್ಯಾಪಿ ವುಮೆನ್ಸ್ ಡೇ. ಓಕೆನಾ? ಓಕೆ ಫೈನ್. ಓಕೆ. ಸೊ ನಿಮಗೆ ಒಂದು ಕ್ವೆಶ್ಚನ್ ಇದೆ. ಓಕೆ. ಸೊ ಸೊಸೈಟಿಗೆ ವುಮನ್ ಇನ್ ಕಾಂಟ್ರಿಬ್ಯೂಷನ್ ಏನೇನಿರುತ್ತೆ ನಿಮ್ಮ ಪ್ರಕಾರ? ವುಮನ್ಗೆ ಬಾಳ ಅಂದ್ರೆ ಲೈಕ್ ಏನು ವುಮೆನ್ ಇಂದ ಕಾಂಟ್ರಿಬ್ಯೂಟ್ ಆಗುತ್ತೆ ನಮ್ ಇಂಡಿಯಾಗಂತ ಕಂಟ್ರಿಗೋಸ್ಕರ? ಸೊಸೈಟಿಗೆ ಓಕೆ, ವುಮೆನ್ ಇಂದ ಏನೇನೆಲ್ಲ ಕಾಂಟ್ರಿಬ್ಯೂಷನ್ ಇರುತ್ತೆ? ವುಮೆನ್ ಒಂದ್ ಮೇನ್ ರೋಲ್ ನೇ ಪ್ಲೇ ಮಾಡ್ತಾರೆ. ಎಲ್ಲ ನಮ್ ಲೈಫ್ ಅಲ್ಲೂ ವುಮೆನ್ ಇರ್ಲೇಬೇಕು. ವುಮೆನ್ ಇಂದಾನೇ ಲೈಫ್ ಎಕ್ಸಿಸ್ಟ್ ಆಗ್ತಾ ಇರೋದು. ಓಕೆ ಸೂಪರ್. ನಮ್ಗೆ ಎಕ್ಸಾಂಪಲ್ ಮದರ್ ತೆರೇಸಾ ಅವರೆಲ್ಲ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಓಕೆ. ಅವರೇ ಒಂದ್ ರೋಲ್ ಮಾಡೆಲ್ ಆಗ್ಬೋದು ವುಮೆನ್ಗೆ. ಓಕೆ. ಸೊ ನಿಮ್ಮ ತಾಯಿಯವರು ಕೂಡ ಒಂದು ರೋಲ್ ಮಾಡಲ್ ತಾನೆ? ಆಬ್ವಿಯಸ್ಲಿ ಎಲ್ಲರಿಗೂ ಅವ್ರ ತಾಯಿನೇ ರೋಲ್ ಮಾಡೋದಲ್ಲ. ಓಕೆ ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೆ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಓಕೆ ಫೈನ್. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಮಹಿಳಾ ದಿನಾಚರಣೆ ಮೇಲಾಗಿರ್ಬೋದು, ಸೊ ಮಹಾಶಿವರಾತ್ರಿ ಬಗ್ಗೆ ಆಗಿರ್ಬೋದು, ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅದರೆಲ್ಲದ್ರ ಬಗ್ಗೆ ಇವತ್ತು ನೀವು ಕೂಡ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಹರಿಣಿ ಅವರೇ, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕರೆ ಮಾಡಿದ್ದೀರಾ. ಓಕೆ, ಏನ್ ಮಾಡ್ತಾ ಇದ್ರಿ? ಶಿವರಾತ್ರಿ ಹಬ್ಬ ಆಚರಿಸ್ತಿದ್ವಿ. ಏನೇನ್ ಮಾಡಿದ್ರಿ ಶಿವರಾತ್ರಿಗೆ? ಶಿವರಾತ್ರಿಗೆ 101 ಸಲಿ ಓಂ ನಮ ಶಿವಾಯ ಅಂತ ಬುಕ್ ಬರೀತೀನಿ. ಸೂಪರ್. ಮತ್ತೆ ಕಲಂಗಿ ಹಣ್ಣು ಎಲ್ಲ ಹಣ್ಣುಗಳನ್ನ ತಿಂತೀನಿ. ಓಕೆ, ನಿಮ್ ಫೇವ್ರೆಟ್ ಹಣ್ಣು ಯಾವುದು? ಕಲಂಗಡಿ ಮತ್ತೆ ಹಲಸು. ಕಲ್ಲಂಗಡಿ ಹಣ್ಣು, ಹಳಸಿನ ಹಣ್ಣು ಎರಡೂ ಇಷ್ಟ ಆಗುತ್ತೆ. ಎಲ್ಲ ತಿಂದ್ರ ಇವತ್ತು ಸಾಕಷ್ಟು? ತಿಂದ್ವಿ. ಸೂಪರ್. ಸೊ ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸೋದಿತ್ತಾ? ನಿನ್ನೆ ನಮ್ ಫ್ರೆಂಡ್ ಭರತ್ ಅಂತ ಅವ್ರ ಬರ್ಡೇ ಇತ್ತು. ಹ್ಯಾಪಿ ಬರ್ಡೇ ಭರತ್. ಎಸ್, ಭರತ್ ಅವರಿಗೆ ಇವತ್ತು ಹರಿಣಿ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ. ಸೊ ಇವತ್ತು ವುಮೆನ್ಸ್ ಡೇ ಇದೆ. ವುಮೆನ್ಸ್ ಡೇ ಯಾರು ವಿಶೇಷ ತಿಳಿಸೋದಿತ್ತಾ ಯಾರಿಗಾದ್ರೂ? ವುಮೆನ್ಸ್ ಡೇಗ ನಮ್ಮ ಅಜ್ಜಿ ಲೀಲಜ್ಜಿ ಅಂತ ಅವರಿಗೆ. ಓಕೆ ಸರ್, ನಿಮ್ಮ ಲೀಲಜ್ಜಿ ಅವರಿಗೆ ನಿಮ್ಮ ಕಡೆಯಿಂದ ಹ್ಯಾಪಿ ವುಮೆನ್ಸ್ ಡೇ. ಓಕೆನಾ? ಥ್ಯಾಂಕ್ ಯು ಹರಿಣಿ ಅವರೇ. ಶುಭ ಸಂಜೆ. ಬಾಯ್. ಎಸ್, ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಇವತ್ತು ಆಲ್ಮೋಸ್ಟ್ ಕರೆ ಮಾಡಿದಂಥ ಎಲ್ಲ ಕಾಲರ್ಸ್ ಕೂಡ ಮಾತಾಡ್ತಾ ಇದ್ದು ಒಂದು ಸಿಂಗಲ್ ಪಾಯಿಂಟ್ ಏನಪ್ಪ ಅಂದರೆ, ಸೊ ಮೆಂಟಲ್ ಸ್ಟ್ರೆಸ್ ಸಾಕಷ್ಟು ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅಂತ. ಅಂದರೆ ಸೊಸೈಟಿಗೆ ಏನೆಲ್ಲ ಹೆಣ್ಣು ಮಕ್ಕಳಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅನ್ನೋದಾದರೆ, ಸಾಕಷ್ಟು ಜನ ಹೆಣ್ಮಕ್ಳು ಈಗಿನ ಸೊಸೈಟಿ, ಕರೆಂಟ್ ಸೊಸೈಟಿ ನೋಡೋದಾದರೆ ಸಾಕಷ್ಟು ಜನ ವರ್ಕಿಂಗ್ ವುಮೆನ್ ಆಗಿಲ್ಲ, ಸಾಕಷ್ಟು ಜನ ಗೃಹಿಣಿಯಾಗಿ ಮನೆಯಲ್ಲೇ ಇರ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಒಂದು ಬ್ಯಾಕ್ ಬೋನ್ ಆಫ್ ದ ಸೊಸೈಟಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಪುರುಷರು ಹೊರಗೆ ಹೋಗ್ಬಿಟ್ಟು ಏನೆಲ್ಲ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ, ನಮ್ಮ ಸೊಸೈಟಿ ಮುಂದೆ ಹೋಗ್ತಾ ಇದೆ ಅಂತಂದರೆ ಅವ್ರಿಗೆ ಬ್ಯಾಕ್ ಬೋನ್ ಆಗಿ, ಅವ್ರಿಗೆ ಬೆನ್ನೆಲುಬಾಗಿ ಅವ್ರು ನಿಂತ್ಕೋತಾ ಇದ್ದಾರೆ ಅಂತಂದರೆ ಅವರಿಗೆ ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಇಮೋಷನಲ್ ಸ್ಟ್ರೆಸ್ ಆಗಿರ್ಬೋದು ಸಾಕಷ್ಟು ಆಗುತ್ತೆ. ಸೊ ಮಾನಸಿಕವಾಗಿ ಒತ್ತಡ ಬೀಳೋದ್ರಿಂದ ಅದನ್ನೆಲ್ಲ ಸಹಿಸ್ಕೊಂಡು ಸೊ ಎಲ್ಲರಿಗೂ ಕೂಡ ಒಂದು ಖುಷಿಯನ್ನು ಕೊಡುವಂಥ ವಿಚಾರ ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಸೊ ಹೆಣ್ಣು ಮಾಡ್ತಾ ಇರುವಂಥ ಕೆಲಸ ತುಂಬಾ ಗಣನೀಯ. ಸೊ ಎಲ್ಲರೂ ಕೂಡ ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು.
ಸಾಕಷ್ಟು ಬಾರಿ ಏನಾಗುತ್ತಪ್ಪ ಅಂದರೆ ಗೃಹಿಣಿಯರಿಗಾಗಿರ್ಬೋದು, ಟೋಟಲ್ ಆಗಿ ಹೆಣ್ಮಕ್ಳಿಗಾಗಿರ್ಬೋದು ಸ್ವಲ್ಪ ಕಡೆಗಣಿಸ್ತಾರೆ ಅಥವಾ ಸ್ವಲ್ಪ ಕಡಿಮೆ ಅಂತ ನೋಡ್ತಾರೆ ಕಂಪ್ಯಾರಿಟಿವ್ಲಿ. ಸೊ ಹೀಗಾಗಿ ಫೆಮಿನಿಸಮ್ ಅನ್ನೋದು ಹುಟ್ಕೊಳ್ಳುತ್ತೆ. ಸೊ ಎಲ್ಲರೂ ಕೂಡ ಎಲ್ಲ ಈಕ್ವಾಲಿಟಿನ ಬಯಸ್ತಾ ಬರ್ತಾರೆ. ಸೊ ನಮಗೂ ಕೂಡ ಈಕ್ವಾಲಿಟಿ ಬೇಕು, ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಅದನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ, ಅಷ್ಟು ಚೆನ್ನಾಗಿ ವ್ಯಾಲ್ಯೂ ಮಾಡಿ ಅಂತ ಹೇಳ್ತಾ ಬರ್ತಾರೆ. ಸೊ ಇದೆಲ್ಲದರ ಜೊತೆಗೆ ನಮ್ಮ ಒಂದು ಕರ್ತವ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಮನೇಲಿ ಗೃಹಿಣಿಯಾಗಿ ಅಷ್ಟೆಲ್ಲ ಕೆಲಸ ಮಾಡ್ತಿರೋವಂಥವ್ರಿಗೆ ಸೊ ನಿಮ್ದೇನು ಕೆಲಸ, ಆಫ್ಟರ್ ಒಂದು ಪಾತ್ರೆ ತೊಳೆಯೋದಾಗಿರ್ಬೋದು, ನೆಲ ಒರೆಸೋದಾಗಿರ್ಬೋದು ಅಂತ ಹೇಳಿದೆ ಅವ್ರು ಮಾಡಿರುವಂಥ ಕೆಲಸಕ್ಕೆ ಬೆಲೆಯನ್ನು ಕೊಟ್ಟರೆ ಅದು ಕೊಡೋದ್ರಿಂದ ನಾವೇನು ಸಣ್ಣವರಾಗಲ್ಲ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲರೂ ಕೂಡ ಬೆಲೆಯನ್ನು ಕೊಡೋಣ ಎಲ್ಲ ಹೆಣ್ಣು ಮಕ್ಕಳಿಗೂ. ಅದರ ಜೊತೆಗೆ ಹೆಣ್ಣು ಮಕ್ಕಳಾಗಿ ನಾವು ಸಬಲರಾಗಿರೋಣ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಸೊ ಸದ್ಯಕ್ಕೆ 7 ಗಂಟೆ ಆಗಿರೋದ್ರಿಂದ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಸೊ ಈಗ ಮಹಾಶಿವರಾತ್ರಿ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಸೊ ನಿಮ್ದೆಲ್ಲ ಜಾಗರಣೆ ಮಾಡ್ತೀರಾ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ನಿಮ್ಮ ಜಾಗರಣೆ ಹೇಗಿತ್ತು ಅಂದರೆ ಖಂಡಿತವಾಗ್ಲೂ ಸೋಮವಾರ ನೀವು ನನ್ನ ಜೊತೆಗೆ ಮಾತಾಡ್ಬೋದು. ಸೊ ನಾಳೆ ನಾಡಿದ್ದು ವೀಕೆಂಡ್ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ಇರೋದಿಲ್ಲ. ಮತ್ತೆ ನಿಮಗೆ ನಾನು ಸೋಮವಾರ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.